ನಮಸ್ತೆ. ಸ್ಟ್ರೇಟ್ ಅಪ್ ಎಸ್ ಕನ್ನಡ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಗೆಳೆಯರೇ, ಇವತ್ತು ದಿನಾಂಕ 31 ಮಾರ್ಚ್ 2024. ಲ್ ಲ್ ಲಾಸ್ಟ್ 18 ಮಾರ್ಚ್ 2024 ರಿಂದ 23 ಮಾರ್ಚ್ 2024 ವರೆಗಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಡಿಸ್ಕಷನ್‌ಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್‌ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್‌ಗೆ ಲೈಕ್, ಕಮೆಂಟ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನೆಲ್ ಜಾಸ್ತಿಯಾಗಿ ಶೇರ್ ಮಾಡಿ. ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಏನಾದ್ರೂ ನಿಮ್ಗೆ ಗೊತ್ತಾಗ್ಲಿ ನೋಟಿಫಿಕೇಶನ್ ಬರುತ್ತೆ, ನೋಡಬಹುದು. ಹಾಗೆ ನಾವು 19 ಮಾರ್ಚ್ ಇಂದ ಹಿಡಿದು 24 ಮಾರ್ಚ್ ಇಂದ ಹಿಡಿದು 30 ಮಾರ್ಚ್ ವರೆಗೆ ನಿನ್ನೆನೆ ಅಪ್ಲೋಡ್ ಮಾಡಿದೀವಿ. ಸೊ ಕೆಲವೊಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಉಳ್ಕೊಂಡಿತ್ತು. ಇವತ್ತು ಅಪ್ಲೋಡ್ ಮಾಡ್ತಾ ಇದೀವಿ ಈ ವಿಡಿಯೋನ. ಸೊ ಅದಕ್ಕೆ ನೀವು ನೋಡ್ಲಿಲ್ಲ ಅಂದ್ರೆ ಮೊದಲು ಇದನ್ನ ನೋಡಿ, ಆಮೇಲೆ ಆ ವಿಡಿಯೋವನ್ನ ನೋಡ್ಕೊಳ್ಳಿ ಗೆಳೆಯರೇ. ಹಾಗಾದ್ರೆ ಹೋಗೋಣ. ಮೊದಲನೇ ಪ್ರಶ್ನೆ, ಹೂ ಹ್ಯಾಸ್ ವೋನ್ ದಿ ಟೈಟಲ್ ಆಫ್ 2024? ಸೊ ನಾವೆಷ್ಟು 16 ವರ್ಷ 17 ವರ್ಷಗಳಿಂದ ಅಂತ ಇದೀವಿ, ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ. ಈ ವರ್ಷ ಆರ್-ಸಿ-ಬಿ ವುಮೆನ್ ಟೀಮ್ ದವರು ಸೊ ಈ ಸಲ ನಮಗೆ ಕಪ್ ಅನ್ನು ಗೆದ್ದುಕೊಟ್ಟಿದ್ದಾರೆ. ಸೊ ಅದಕ್ಕೆ ಆರ್-ಸಿ-ಬಿ ವುಮೆನ್ ಅವರು 2024ರ ವುಮೆನ್ ಪ್ರೀಮಿಯರ್ ಲೀಗ್ ನ ಟೈಟಲ್ ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗಾದ್ರೆ ನೋಡೋಣ, ಇದು ಯಾವ ಎಡಿಷನ್ ಆಗಿತ್ತು? WPL 2ನೇ ಎಡಿಷನ್ ಆಗಿತ್ತು. ಇದರ ಓಪನಿಂಗ್ ಮ್ಯಾಚ್ ಗಳು ಬೆಂಗಳೂರಲ್ಲಿ ನಡೆದವು, ಹಾಗೂ ಇದರ ಫೈನಲ್ ಮ್ಯಾಚ್ ದೆಹಲಿಯಲ್ಲಿ ನಡೆದಿತ್ತು. ವಿನ್ನರ್ ಯಾರು? ಆರ್-ಸಿ-ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಡೆಲ್ಲಿ ಕ್ಯಾಪಿಟಲ್ಸ್ ರನ್ನರ್ ಅಪ್ ಆದ್ರು. ಎಲ್ಲಿ ಫೈನಲ್ ಮ್ಯಾಚ್ ನಡೆಯುತ್ತೆ ಅಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಡೆಲ್ಲಿಯಲ್ಲಿ. ಆರೆಂಜ್ ಕ್ಯಾಪ್ ಎಲಿಸಾ ಪೆರಿ, ಪರ್ಪಲ್ ಕ್ಯಾಪ್ ಶ್ರೇಯಾಂಕಾ ಪಾಟೀಲ್, ಫೇರ್ ಪ್ಲೇ ಅವಾರ್ಡ್ ಆರ್-ಸಿ-ಬಿ, ಎಮರ್ಜಿಂಗ್ ಪ್ಲೇಯರ್ ಶ್ರೇಯಾಂಕಾ ಪಾಟೀಲ್, ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ದೀಪ್ತಿ ಶರ್ಮಾ, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ದೀಪ್ತಿ ಶರ್ಮಾ. ಸೊ ನೋಡೋಣ ಗೆಳೆಯರಿ, ಹಾಗೆ ಈ ಕ್ರೀಡೆಗೆ ಸಂಬಂಧಿಸಿದ ಇತ್ತೀಚೆಗೆ ಯಾರು ಗೆದ್ದುಕೊಂಡಿದ್ದಾರೆ ಅಂದ್ರೆ, ರಂಜಿ ಟ್ರೋಫಿ 2024ರಿಂದ ಮುಂಬೈ, ರನ್ನರ್ ಅಪ್ ಅವರು ವಿದರ್ಭದವರು. ವಿಜಯ್ ಹಜಾರಿ ಟ್ರೋಫಿನ ಹರಿಯಾಣದವರು ಗೆದ್ದುಕೊಂಡ್ರು. ರನ್ನರ್ ಅಪ್ ರಾಜಸ್ಥಾನ್. ಅರ್ಜುನ ಪ್ರಶಸ್ತಿ ಯಾರಿಗೆ ದೊರಕಿದೆ? ಮೊಹಮ್ಮದ್ ಶಮಿ, ಭಾರತದ ವೇಗಿ ಬೌಲರ್ ಮೊಹಮ್ಮದ್ ಶಮಿ ಅವರಿಗೆ ಈ ಪ್ರಶಸ್ತಿ ದೊರಕಿದೆ. ಸಿ.ಕೆ. ನಾಯ್ಡು ಪ್ರಶಸ್ತಿ ಅವರಿಗೆ ರವಿ ಶಾಸ್ತ್ರಿ ಮತ್ತು ಫಾರೂಕ್ ಇಂಜಿನಿಯರ್ ಇವರಿಗೆ ಸಿ.ಕೆ. ನಾಯ್ಡು ಪ್ರಶಸ್ತಿ ದೊರಕಿದೆ. ಐಸಿಸಿ ಹಾಲ್ ಆಫ್ ದಿ ಫೇಮ್ ಫಸ್ಟ್ ಇಂಡಿಯನ್ ವುಮೆನ್ ಕ್ರಿಕೆಟರ್ ಡೈನಾ ಎದುಲ್ಜಾ ಅವರಿಗೆ ಐಸಿಸಿ ಹಾಲ್ ಆಫ್ ದಿ ಫೇಮ್ ಅನ್ನು ಪುರಸ್ಕರಿಸಲಾಗಿದೆ. ಸರ್ ಗ್ಯಾರ್ಫೀಲ್ಡ್ ಸೋಬರ್ ಟ್ರೋಫಿ ಪ್ಯಾಟ್ ಕಮಿನ್ಸ್, ಹಾಗೂ ರಾಚಲ್ ಫ್ಲೈನ್ ಟ್ರೋಫೀಸ್ ನೆಟ್ ಸ್ಟುವರ್ಟ್ ಬ್ರೆಂಟ್ಗೆ ಈ ಪ್ರಶಸ್ತಿ ದೊರಕಿದೆ ಗೆಳೆಯರೆ. ಸೊ ಇದು ಕ್ರೀಡೆಗೆ ಸಂಬಂಧಿಸಿದ ಪ್ರಮುಖವಾದ ಪ್ರಶಸ್ತಿಗಳು ಮತ್ತು ಅವುಗಳನ್ನ ಯಾರು ಗೆದ್ದುಕೊಂಡಿದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಪಿಬಿ ಶಬ್ದ ಸೀನ್ ಸಮಟೈಮ್ಸ್ ಇನ್ ನ್ಯೂಸ್ ರಿಲೇಟೆಡ್ ಅಂದ್ರೆ ಪಿಬಿ ಶಬ್ದ ಪ್ರಸ್ತುತದಲ್ಲಿ ಸುದ್ದಿಯಲ್ಲಿ ಕಂಡು ಬಂದಿತ್ತು. ಇದು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದು ಎನ್ಸಿಆರ್ಟಿ, ಪ್ರಸಾರ ಭಾರತಿ, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ. ಸರಿಯಾದ ಉತ್ತರಗಳಿಗೆ ಪ್ರಸಾರ ಭಾರತಿಗೆ ಸಂಬಂಧಪಟ್ಟಿದೆ. ಇದು ಪಿಬಿ ಅಂದ್ರೆ ಪ್ರಸಾರ ಭಾರತಿ, ಎಸ್ ಅಂದ್ರೆ ಶೇರ್ಡ್, ಎ ಅಂದ್ರೆ ಎಸ್ಎಚ್ ಅಂದ್ರೆ ಶೇರ್ಡ್, ಎ ಅಂದ್ರೆ ಆಡಿಯೋ, ಫಿ ಅಂದ್ರೆ ವಿಜುವಲ್ಸ್ ಫಾರ್ ಬ್ರಾಡ್ಕಾಸ್ಟ್ ಅಂಡ್ ಡಿಸೆಮಿನೇಷನ್. ಶೇರ್ಡ್ ಆಡಿಯೋ ವಿಜುವಲ್ಸ್ ಫಾರ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಡಿಸೆಮಿನೇಷನ್ ಈ ಒಂದು ಶಬ್ದದ ವಿಸ್ತೃತ ರೂಪವಾಗಿದೆ. ಸೊ ಪ್ರಸಾರ ಭಾರತಿ ನೋಡಿದ್ರೆ ಇದು ಸಾಂವಿಧಾನಿಕ ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದ್ದು, ಇದು ಸರ್ಕಾರದ ಬ್ರಾಡ್ಕಾಸ್ಟಿಂಗ್ ಅನ್ನು ನೋಡಿಕೊಳ್ಳುತ್ತೆ. ಇದರ ಸ್ಥಾಪನೆಯು 23 ನವೆಂಬರ್ 1997ರಲ್ಲಿ ನಡೆಯಿತು. ಇದರ ಶಾಖೆ ಆಕಾಶವಾಣಿ ಮತ್ತು ದೂರದರ್ಶನಗಳು. ಇದರ ಪ್ರಥಮ ಅಧ್ಯಕ್ಷರು ನಿಖಿಲ್ ಚಕ್ರವರ್ತಿ ಆಗಿದ್ದರು. ಇದರ ಪ್ರಸ್ತುತ ಅಧ್ಯಕ್ಷರಾದ ಎನ್.ಕೆ. ಸೆಹಗಲ್ ಅವರು ಕೂಡ ಆಗಿದ್ದಾರೆ. ಸೊ ಹೂ ಹ್ಯಾಸ್ ಡೆವಲಪ್ಡ್ ದಿ ಹೈಬ್ರಿಡ್ ಅನ್ಮ್ಯಾನ್ಡ್ ವೆಹಿಕಲ್ ದಟ್ ಕ್ಯಾನ್ ರನ್ ದಿ ಬೋತ್ ವಾಟರ್ ಅಂಡ್ ಏರ್ ಅಂದ್ರೆ ನೀರಿನ ಮೇಲೆ ಮತ್ತು ಗಾಳಿಯ ಮೇಲೆ ಹಾರಾಡುವಂತ ಯಾವ ಒಂದು ಹೈಬ್ರಿಡ್ ಅನ್ಮ್ಯಾನ್ಡ್ ಅಂದ್ರೆ ಮಾನವ ರಹಿತ ವೆಹಿಕಲ್ ಅನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಅವರು ಐಐಟಿ ಜೋಧ್ಪುರದವರು. ಐಐಟಿ ಜೋಧ್ಪುರ್, ಕಾನ್ಪುರ್ ಅಂಡ್ ಪಾಲಕ್ಕಡ್ ಡಿಸೈನ್ಡ್ ಎಐ ಡ್ರೋನ್ ಲುಕ್ಸ್ ಲೈಕ್ ಅ ಸಬ್ಮರೀನ್ ಅಂದ್ರೆ ನೋಡಿ, ಇದು ಈ ಒಂದು ವೆಹಿಕಲ್ ಇದು ನೀರಿನ ಮೇಲೆ ಕೂಡ ಹೋಗುತ್ತೆ, ಇದು ಮತ್ತೆ ಗಾಳಿಯಲ್ಲೂ ಕೂಡ ಹಾರಾಡುತ್ತೆ. ಅದಕ್ಕೆ ಹೈಬ್ರಿಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂತಲೂ ಕೂಡ ಇದಕ್ಕೆ ಕರೀಬಹುದು. ಮುಂದಿನ ಪ್ರಶ್ನೆ, ವೇರ್ ಆಸ್ ದಿ ಫೂಲ್ ದೇವಿ ಫೆಸ್ಟಿವಲ್ 2024 ಫೂಲ್ ದೇವಿ ಮಹೋತ್ಸವ 2024 ಎಲ್ಲಿ ಆಚರಣೆ ಮಾಡಲಾಯಿತು? ಎಲ್ಲಿ ಇದನ್ನ ಮಹೋತ್ಸವವನ್ನ ಜಾರಿಗೊಳಿಸಲಾಯಿತು? ಸೊ ಸರಿಯಾದ ಉತ್ತರಗಳಿರು ಉತ್ತರಾಖಂಡ. ಇತ್ತೀಚಿನ ಉತ್ಸವಗಳು ಮತ್ತು ಅವುಗಳ ರಾಜ್ಯ. ಬನ್ನಿ ಉತ್ಸವವನ್ನು ಆಂಧ್ರ ಪ್ರದೇಶದಲ್ಲಿ ಆಚರಣೆ ಮಾಡುತ್ತಾರೆ. ಲೋಸಾಂಗ್ ಉತ್ಸವವನ್ನ ಸಿಕ್ಕಿಂ, ಸಿಗೋ ಉತ್ಸವವನ್ನ ಗೋವಾ, ತಾನ್ಸನ್ ಉತ್ಸವವನ್ನ ಗ್ವಾಲಿಯರ್ ಮಧ್ಯಪ್ರದೇಶ, ಗೀತಾ ಮಹೋತ್ಸವ ಕುರುಕ್ಷೇತ್ರ, ಹೇತಾಯಿ ಅಮ್ಮನ್ ಉತ್ಸವ ತಮಿಳುನಾಡು, ಜಲ್ಲಿಕಟ್ಟು ಮಹೋತ್ಸವ ತಮಿಳುನಾಡು, ಕಂಬಳ್ ಕರ್ನಾಟಕ, ಮಕರ್ ವಿಲಕ್ಕು ಉತ್ಸವ ಕೇರಳ, ಒಂಟೆ ಮಹೋತ್ಸವ ರಾಜಸ್ಥಾನ್, ಮರು ಉತ್ಸವ ರಾಜಸ್ಥಾನ್. ಆಗಿನ ರಿವಿಷನ್ ಮಾಡಿದೆ. ಸೊ ಫೂಲ್ ದೇವಿ ಉತ್ಸವನ ಉತ್ತರಾಖಂಡ್. ಅದಕ್ಕೆ ಸಂಬಂಧಿಸಿದ ಉತ್ಸವಗಳು ಯಾವ್ಯಾವ ಅಂದ್ರೆ ಅವುಗಳು ಕೂಡ ನಾವು ಡಿಸ್ಕಷನ್ ಮಾಡುದು. ಹಾಗಾದ್ರೆ ಮುಂದೆ ಹೋಗೋಣ ಗೆಳೆಯರು. ವಿಚ್ ಆಪ್ ಆಫ್ ಎನ್ಐಎ ಲಾಂಚ್ಡ್ ಬೈ ಯೂನಿಯನ್ ಆಫ್ ಮಿನಿಸ್ಟರ್? ಗೃಹ ಸಚಿವಾಲಯವು ಎನ್ಐಎಗೆ ಸಂಬಂಧಿಸಿದ ಯಾವ ಆಪ್ ಅನ್ನ ಪ್ರಾರಂಭಿಸಿದ್ದಾರೆ ಎಂಬುದು ಗೆಳೆಯರು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸರಿಯಾದ ಉತ್ತರ ಸಂಕಲ್ಪ ಆಪ್.
ಸರಿಯಾದ ಉತ್ತರ ಸಂಕಲ್ಪ. In the virtual event, Home Minister Sri Amit Shah inaugurates the National Investigation Agency's 2 new branch office in Jammu and Kashmir and residential complex in Raipur. Sri Shah also launches mobile app Sankalan, a compendium of new criminal laws by National Crime Records Bureau. ಗೆಳೆಯ, ನಾನು ಮುಂದಿನ ಕ್ವಶ್ಚನ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಇನ್ಸ್ಟ್ರಕ್ಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ನಾವು ಪ್ರತಿಯೊಂದು ಕ್ವಶ್ಚನ್ ಅನ್ನ ಕೇಳಿದಾಗ ನೀವು ಇಮಿಡಿಯೇಟ್ ಆಗಿ ಪಾಸ್ ಮಾಡಿ ಅಲ್ಲಿ ಆನ್ಸರ್ ಅನ್ನು ಮೊದಲು ನೀವೇ ನೋಡ್ಕೊಳ್ಳಿ. ಯಾವ ಕರೆಕ್ಟ್ ಆನ್ಸರ್ ಇದೆ, ಆಮೇಲೆ ಆನ್ಸರ್ಗೆ ಹೋಗಿ. ನಾನು ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಫಾಸ್ಟ್ ಆಗಿ ಆನ್ಸರ್ ಹೇಳ್ತಾ ಇರ್ತೀನಿ. ಸೊ ಅಲ್ಲೂ ಕೂಡ ಸ್ವಲ್ಪ ಒಂದು ಪಾಸ್ ಕೊಡ್ತೀನಿ ನಾನು ನೋಡಿ. ನೆಕ್ಸ್ಟ್ ಕ್ವಶನ್ ಇಂದ. ಸೊ ಅದ್ರ ರಿಲೇಟೆಡ್ ಪೋರ್ಟಲ್ ಮತ್ತು ಯಾವ ಮಿನಿಸ್ಟರ್ ಲಾಂಚ್ ಮಾಡಿದ್ದಾರೆ ಎಂಬುದನ್ನು ನೋಡೋಣ. ಭೂಮಿ ರಾಶಿ ಪೋರ್ಟಲ್ ನ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ನಿಧಾನನ ಎನ್ಸಿಬಿ, ಉದ್ಗಮನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು, ಫೀಸ್ಟ್ ಸಾಫ್ಟ್ವೇರ್ ಅನ್ನ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಸಂದೇಶ್ ಆಫ್ ಎನ್ಐಸಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸಂಚಾರ ಸಾರಥಿ ಪೋರ್ಟಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಿನಿಸ್ಟ್ರಿ, ಇ ಕೇರ್ ಪೋರ್ಟಲ್ ಮಿನಿಸ್ಟ್ರಿ ಆಫ್ ಹೆಲ್ತ್, ಸಂಭವ್ ಪೋರ್ಟಲ್ ಇಂಡಿಯನ್ ಆರ್ಮಿ. ಹಾಗಾದ್ರೆ ಈ ಸಾಕ್ಷಿ ಆಪ್ ಅನ್ನ ಯಾವ ಮಂತ್ರಾಲಯವು, ಯಾವ ಸಚಿವಾಲಯವು ಲಾಂಚ್ ಮಾಡಿದೆನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸರಿಯಾದ ಉತ್ತರಕ್ಕೆ ನಾನು ಲೈಕ್ ಮಾಡ್ತೀನಿ. Next question is, where did Prime Minister Narendra Modi inaugurated the country's first auto in planned railway sliding? ಸರಿಯಾದ ಉತ್ತರಗಳೇ ಗುಜರಾತ್ ನಲ್ಲಿ ಪ್ರಧಾನಮಂತ್ರಿ ಅವರು ಕಂಟ್ರೀಸ್ ಫಸ್ಟ್ ಆಟೋ ಇನ್ ಪ್ಲಾಂಟ್ ರೈಲ್ವೆ ಸ್ಲೈಡಿಂಗ್ ಅನ್ನ ಉದ್ಘಾಟನೆ ಮಾಡಿ. ಹಾಗಾದ್ರೆ ಭಾರತದ ಪ್ರಥಮ ಯೂನಿಟಿ ಮಾಲ್ ಎಲ್ಲಿದೆ ಅಂದ್ರೆ ಉಜ್ಜಯಿನ್, ಮಧ್ಯಪ್ರದೇಶದ ಉಜ್ಜಯಿನಲ್ಲಿ. ಭಾರತ ಕೃಷಿ ಡೇಟಾ ಎಕ್ಸ್ಚೇಂಜ್ ಹೈದರಾಬಾದ್ ನಲ್ಲಿ. ಜಾಗತಿಕ ಪ್ಲಾಸ್ಟಿಕ್ ಓವರ್ ಶೂಟ್ ಡೇ 25 ಜುಲೈ 2003ರಲ್ಲಿ. ವರ್ಲ್ಡ್ ಸಿಟೀಸ್ ಕಲ್ಚರಲ್ ಅಂದ್ರೆ ವರ್ಲ್ಡ್ ಸಿಟೀಸ್ ಕಲ್ಚರ್ ಫೋರಂ ಅಲ್ಲಿ ಭಾಗವಹಿಸಿದ ಭಾರತದ ಪ್ರಥಮ ನಗರ ಯಾವ್ದು? ಅದುವೇ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಗ್ರೀನ್ ಬಾಂಬ್ ಇಶ್ಯೂ ಮಾಡಿ ಹಸಿರು ಬಾಂಡ್ ಗಳನ್ನ ಹೊರಡಿಸಿರ್ತಕ್ಕಂಥ ಪ್ರಥಮ ನಗರ ಪಾಲಿಕೆ ಯಾವುದು? ಗಾಜಿಯಾಬಾದ್. ಸಿಬಿಡಿಸಿ ಯೂಸ್ ಅನ್ನ ಯಾವ ನಗರ ಪಾಲಿಕೆ ಪ್ರಥಮವಾಗಿ ಯೂಸ್ ಮಾಡಿದೆ? ಪಟ್ನಾ. ಇದು ಪ್ರಥಮಗಳಾಗಿದೆ. ಸೊ ನೆನ್ಪಿಡ್ರಿ, ಕಂಟ್ರೀಸ್ ಫಸ್ಟ್ ಆಟೋ ಇನ್ ಪ್ಲಾಂಟ್ ರೈಲ್ವೆ ಸ್ಲೈಡಿಂಗ್ ಎಲ್ಲಿ ಉದ್ಘಾಟಿಸಲಾಗಿದೆ? ಗುಜರಾತ್ ನಲ್ಲಿ. ವಾಟ್ ಇಸ್ ದ ಲಾಂಚ್ ಆಫ್ ಅಗ್ರಾಯ್ ಅಂಡ್ ಅಕ್ಷಯ್ ರಿಲೇಟೆಡ್ ಟು? ಅಗ್ರಾಯ್ ಮತ್ತು ಅಕ್ಷಯ್ ಯಾವುದಕ್ಕೆ ಸಂಬಂಧಪಡಿಸಿದೆ? ಇದು ಒಂದು ಸೆಟಲೈಟ್, ಇದೊಂದು ಮಿಸೈಲ್, ಇದೊಂದು ಆಂಟಿ ಸಬ್ಮರಿನ್ ವಾರ್ಫೇರ್ ಶಿಪ್, ಅಥವಾ ಇದೊಂದು ರಡಾರ? ಸರಿಯಾದ ಉತ್ತರ ಗೆಳೆಯರೆ, ಆಂಟಿ ಸಬ್ಮರಿನ್ ವಾರ್ಫೇರ್ ಶಿಪ್. ಸೊ ಇಂಡಿಯನ್ ನೇವಿ ಲಾಂಚಸ್ 2 new ships, INS ಅಗ್ರೈ ಅಂಡ್ INS ಅಕ್ಷಯ್ ಫಾರ್ ಆಂಟಿ ಸಬ್ಮರಿನ್ ಆಪ್ಸ್. ಸೊ ಭಾರತದಲ್ಲಿ ಇಂಡಿಯನ್ ನೇವಿಯನ್ನ ಬಲಿಷ್ಠಗೊಳಿಸಲು ಸರ್ಕಾರವು ಪ್ರಾಜೆಕ್ಟ್ ಗಳನ್ನು ನಡೆಸಿದೆ. ಒಂದು ಪ್ರಾಜೆಕ್ಟ್ 15B, ಪ್ರಾಜೆಕ್ಟ್ 15A, ಪ್ರಾಜೆಕ್ಟ್ 75. ಸೊ ಪ್ರಾಜೆಕ್ಟ್ 15B ಅಲ್ಲಿ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಗಳನ್ನ ನಿರ್ಮಾಣ ಮಾಡಲಾಗುತ್ತದೆ. INS ಡಿಸ್ಟ್ರಾಯ್ಡ್, INS ವಿಶಾಖಪಟ್ಟಣಂ, INS ಮುರ್ಮಗಾವ್, INS ಇಂಪಾಲ್, INS ಸುರತೆಂಬ, INS ಇಂಪಾಲ್, INS ಸೂರತ್ ಎಂಬ ಪ್ರಾಜೆಕ್ಟ್ 15 ಅಡಿಯಲ್ಲಿ ಸ್ಟೆಲ್ತ್ ಗೈಡೆಡ್ ಮಿಸೈಲ್. ಇವೇನಾದ್ರು ಬಂದ್ರೆ INS ವಿಶಾಖಪಟ್ಟಣಂ ನ್ಯೂಸ್ ಅಲ್ಲಿ ಇತ್ತು, ಅಥವಾ INS ಮೊರ್ಮಗಾಮ್, INS ಇಂಪಾಲ್, INS ಸೂರತ್ ಏನಾದ್ರು ನ್ಯೂಸ್ ಅಲ್ಲಿ ಇತ್ತು ಅಂತ ಕೇಳಿದ್ರೆ ಈ ಪ್ರಶ್ನೆ ನೀವು ಉತ್ತರ ಮಾಡಬಹುದು. ಇವು ಸ್ಟೆಲ್ತ್ ಗೈಡೆಡ್ ಮಿಸೈಲ್. ಸೊ ಇದನ್ನ ಯಾರು ನಿರ್ಮಿಸಿದ್ದಾರೆ? ಮಸ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ ಲಿಮಿಟೆಡ್ ಮುಂಬೈಲಿದೆ. ಸೊ ಬ್ರಹ್ಮೋಸ್ ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಬ್ರಹ್ಮೋಸ್ ಏನ್ ಹೇಳಿದ್ರೆ ಇದು ಸೂಪರ್ ಸೋನಿಕ್ ಕ್ರೂಸ್ ಮಿಸೈಲ್. ಸೊ ಪ್ರಾಜೆಕ್ಟ್ 15A ಕೂಡ ಆಗಿದೆ. ಇದು INS ಕೋಲ್ಕತ್ತಾ, INS ಕೋಚಿ, INS ಚೆನ್ನೈ ಇವುಗಳನ್ನ ನಿರ್ಮಾಣ ಮಾಡುತ್ತಿದೆ. ಪ್ರಾಜೆಕ್ಟ್ 75 ಸ್ಕಾರ್ಪಿಯೋ ಕ್ಲಾಸ್ ಸಬ್ಮರಿನ್. ಒಟ್ಟು 6 ಸ್ಕಾರ್ಪಿಯೋ ಕ್ಲಾಸ್ ಸಬ್ಮರಿನ್ ಗಳನ್ನ ಈ ಪ್ರಾಜೆಕ್ಟ್ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಆಲ್ರೆಡಿ ಅಲ್ಲಿ 3ರಿಂದ 4 ಡೆಲಿವರಿಗಳಾಗಿದೆ. ಇನ್ನು 2 ಡೆಲಿವರಿ ಆಗಬೇಕು. INS ಕಲ್ವರಿ, INS ಕಂಡೋರಿ, INS ಕರಂಜ್, ಅಂಡ್ INS ವೇಲಾ, INS ವಾಗೀರ್, INS ವಾಕ್ಷಿರ್ ಎಂಬ ಒಟ್ಟು 6 ಸ್ಕಾರ್ಪಿಯೋ ಕ್ಲಾಸ್ ಸಬ್ಮರಿನ್ ಗಳನ್ನ ಪ್ರಾಜೆಕ್ಟ್ 75 ಅಡಿಯಲ್ಲಿ ನಿರ್ಮಿತಿ ಮಾಡಲಾಗುತ್ತೆ. ಆಲ್ರೆಡಿ ಈಗ ಕಮಿಷನ್ ಕೂಡ ಆಗಿದಾವೆ, ಇನ್ನು 2 ಕಮಿಷನ್ ಗಳು ಆಗ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ. ವೇರ್ ವಾಸ್ ದಿ ಯುನಿಕ್ ಟ್ಯಾಲೆಂಟ್ ಸರ್ಚ್ ಪ್ರೋಗ್ರಾಮ್ ನೇಮ್ಡ್ ಕೀರ್ತಿ ಇನಾಗ್ರೇಟೆಡ್? ಸರಿಯಾದ ಉತ್ತರ ಗೆಳೆಯರೆ, ಚಂಡೀಗಢ. ಕೀರ್ತಿ ಅಂದ್ರೆ ಏನ್ ಗೆಳೆಯರೆ? ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಎಡ್ಯುಕೇಶನ್. ಗೆಳೆಯರೆ, ಭಾರತದ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿದ್ದಾರೆ ಸ್ಪೋರ್ಟ್ಸ್ ಅಲ್ಲಿ. ತಮ್ಮದೇ ಆದಂತ ಛಾಪನ್ನ ಮೂಡಿಸುವ ಕ್ಷಮತೆ ಉಳ್ಳ ವಿದ್ಯಾರ್ಥಿಗಳಿದ್ದಾರೆ, ಅಥವಾ ಕ್ರೀಡಾಪಟುಗಳಿದ್ದಾರೆ. ಬಟ್ ಅವರಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಸಿಗ್ತಾ ಇಲ್ಲ. ಅವರಿಗೆ ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾದ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಆ ಪ್ಲಾಟ್ಫಾರ್ಮ್ ಅನ್ನ ಒದಗಿಸುವ ಕಾರಣದಿಂದ ಭಾರತ ಸರ್ಕಾರವು ಖೇಲೋ ಇಂಡಿಯಾ ಮಂತ್ರಾಲಯವು ಖೇಲೋ ಇಂಡಿಯಾ ರೈಸಿಂಗ್ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಎಂಬ ಪ್ರೋಗ್ರಾಮ್ ಅನ್ನ ಲಾಂಚ್ ಮಾಡಿದೆ. ಇದರ ಅಡಿಯಲ್ಲಿ ಭಾರತದ ಮೂಲೆಗಳಲ್ಲಿ ಹೋಗಿ ಯುವಕರನ್ನ ಪ್ರೋತ್ಸಾಹಿಸಿ ಭಾರತದ
ಗೋಲ್ಡ್ ಇದೆ UPSC ಕ್ವಶನ್ ಕೇಳಿತ್ತಲ್ಲ. ಸೊ ಭಾರತ 50 ಗೋಲ್ಡ್ ಮೆಡಲ್ ಗೆಲ್ಬಹುದಾ? ಆ ಒಂದು ಕನಸನ್ನ ನನಸು ಮಾಡಲು, ನಾನು ಕನಸಂತ ಹೇಳ್ತಾ ಇಲ್ಲ, ಜಸ್ಟ್ ಅದು ಪ್ರಶ್ನೆ ಕೇಳಿತ್ತಲ್ಲ. ಸೊ ಇನ್ನು 50 ಗೋಲ್ಡ್ ಮೆಡಲ್, ಭಾರತ 1.4 ಬಿಲಿಯನ್ ಪಾಪ್ಯುಲೇಷನ್ ಇದ್ದಾಗ 50 ಗೋಲ್ಡ್ ಮೆಡಲ್ ಕೂಡ ಗೆಲ್ಲಾಗ್ಲಿ ಅಂದ್ರೆ ಇದೊಂದು ವಿಚಾರ ಮಾಡುವಂತ ಸಂಗತಿ. ಸೊ ಅದಕ್ಕೆ ಸರ್ಕಾರವು ಇದಕ್ಕೆ ನಿರ್ದಿಷ್ಟ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. So, in the Grand Memory of Sector 7 Sports Complex in Chandigarh, Union Minister of Youth Affairs and Sports, Sri Anurag Singh Thakur, inaugurated the Khelo India Rising Talented program. ಸೊ ಭಾರತವು ಖೇಲೋ ಇಂಡಿಯಾದಲ್ಲಿ ಪ್ಯಾರಾ ಖೇಲೋ ಇಂಡಿಯಾದಲ್ಲಿ ಹರಿಯಾಣ ಟಾಪ್ ಅಲ್ಲಿ ಇತ್ತು. ಯೂತ್ ಮಹಾರಾಷ್ಟ್ರ, ತಮಿಳುನಾಡು, ಹರಿಯಾಣ. ಸೊ ವಿಂಟರ್ ಖೇಲೋ ಇಂಡಿಯಾ ಏನು ಪ್ರೋಗ್ರಾಮ್ ಹಮ್ಮಿಕೊಂಡು ಅದರಲ್ಲಿ ಆರ್ಮಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಯೂನಿವರ್ಸಿಟಿ ಖೇಲೋ ಇಂಡಿಯಾ ಗೇಮ್ಸ್ ಗಳಲ್ಲಿ ಚಂಡೀಗಢ ಯೂನಿವರ್ಸಿಟಿ ಅಂಡ್ ಲಡಾಖ್ ಯೂನಿವರ್ಸಿಟಿ ಕೂಡ ಅಗ್ರಸ್ಥಾನದಲ್ಲಿದ್ದು. ಇವುಗಳಲ್ಲಿ ರ್ಯಾಂಕ್ ಗಳು ಕೊಡಿದೆ. ಪ್ಯಾರಾ ಖೇಲೋ ಇಂಡಿಯಾದಲ್ಲಿ ಹರಿಯಾಣ, ಯೂತ್ ಖೇಲೋ ಇಂಡಿಯಾದಲ್ಲಿ ಖೇಲೋ ಯೂತ್ ಇಂಡಿಯಾ ಪ್ರೋಗ್ರಾಮ್ ಅಲ್ಲಿ ಮಹಾರಾಷ್ಟ್ರ, ತಮಿಳುನಾಡು, ಹರಿಯಾಣ. ವಿಂಟರ್ ಗೇಮ್ಸ್ ಅಲ್ಲಿ ಆರ್ಮಿ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಯೂನಿವರ್ಸಿಟಿಯಲ್ಲಿ ಚಂಡೀಗಢ ಯೂನಿವರ್ಸಿಟಿ. ಮುಂದಿನ ಪ್ರಶ್ನೆ, ಎಕ್ಸರ್ಸೈಸ್ ಲಾಮಿಚಿಯೆ 2024 ವಾಸ್ ಆರ್ಗನೈಸ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಸಿಂಗಾಪುರ್, ಸೆಷೆಲ್ಸ್, ಸೌದಿ ಅರೇಬಿಯಾ, UAE. ಗೆಳೆಯರೆ ಸರಿಯಾದ ಉತ್ತರ ಸೆಷೆಲ್ಸ್. ಸೆಷೆಲ್ಸ್ ಇದು ಒಂದು ಇಂಡಿಯನ್ ಓಷನ್ ಅರೇಬಿಯನ್ ಓಷನ್ ಮಿಡಲ್ ಅಲ್ಲಿ ಇದೆ. ಇದು ಇದು ಆಫ್ರಿಕಾ ಖಂಡದ ಪಾಠವಾಗಿದೆ. ಸೆಷೆಲ್ಸ್ ಇದು ಕೂಡ. ಸೆಷೆಲ್ಸ್, ವಿಕ್ಟೋರಿಯಾ, ಇದರ ಅಕ್ಕಪಕ್ಕ ಸೊಮಾಲಿಯಾ, ಕೆನ್ಯಾ, ಟಾಂಜಾನಿಯಾ, ಕಾಮ್ರೂಸ್, ಮಡಗಾಸ್ಕರ್ ಇವೆಲ್ಲ ಅಕ್ಕ ಪ್ರದೇಶಗಳನ್ನು ಹೊಂದಿದೆ. ಸೊ ಇದರ ಜೊತೆ ಭಾರತವು ಎಕ್ಸರ್ಸೈಸ್ ಲಾಮಿಚಿಯೆ 2024 ಅನ್ನ ಹಮ್ಮಿಕೊಂಡಿತ್ತು. ಸೊ ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣಾ ಘಟಕವನ್ನ ಎಲ್ಲಿ ಪ್ರಾರಂಭಿಸಲಾಗಿದೆ? ಜಾರ್ಖಂಡ್, ಅಸ್ಸಾಂ, ಮಣಿಪುರ್, ಅರುಣಾಚಲ್ ಪ್ರದೇಶ. ಸರಿಯಾದ ಉತ್ತರಗಳೇ ಅರುಣಾಚಲ ಪ್ರದೇಶ. ಸೊ ಅರುಣಾಚಲ ಪ್ರದೇಶದಲ್ಲಿ ಫಸ್ಟ್ ಫಾರ್ಮ್ ಆಯಿಲ್ ಪ್ರೊಸೆಸಿಂಗ್ ಸೆಂಟರ್ ಅನ್ನ ಉದ್ಘಾಟಿಸಲಾಗಿದೆ. ಸೊ ಕಮೆನ್ಸ್ಡ್ ಕಮರ್ಷಿಯಲ್ ಆಪರೇಷನ್ ರೋಯಿಂಗ್ ವಿತ್ ದ ಲೋವರ್ ದಿಬಾಂಗ್ ವ್ಯಾಲಿ ಆಫ್ ಅರುಣಾಚಲ್ ಪ್ರದೇಶ್ ಎಸ್ಟಾಬ್ಲಿಷ್ಡ್ ಬೈ 3F ಆಯಿಲ್ ಫಾರ್ಮ್ catalyzed by ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಫಾರ್ಮ್. ಯಾರು ಇದನ್ನ ರನ್ ಮಾಡ್ತಿದ್ದಾರೆ? catalyzed by ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಫಾರ್ಮ್. ದೇಶದ ಮೊದಲ ತಾಳೆ ಎಣ್ಣೆ ಸಂಸ್ಕರಣೆ ಅರುಣಾಚಲ ಪ್ರದೇಶ. ಭಾರತದ ಚುನಾವಣಾ ಆಯೋಗವು ಯಾರನ್ನು ರಾಷ್ಟ್ರೀಯ ಅಂಗವಿಕಲ ಐಕಾನ್ ಎಂದು ಘೋಷಿಸಿದೆ? ಅವನಿ ಲಕೇರಾ, ಶೀತಲ್ ದೇವಿ, ದೀಪಾ ಮಲಿಕ್, ದೇವೇಂದ್ರ ಜಿಜಾಡೆ. ಸರಿಯಾದ ಉತ್ತರ ನೀವೇ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನೋಡೋಣ. ಸೊ ಅವನಿ ಲಕೇರಾ, ಶೀತಲ್ ದೇವಿ, ದೀಪಾ ಮಲಿಕ್, ದೇವೇಂದ್ರ. ಸರಿಯಾದ ಉತ್ತರಗಳೇ ಶೀತಲಾ ದೇವಿ ಅವರನ್ನ ಭಾರತದ ಚುನಾವಣಾ ಆಯೋಗವು ನ್ಯಾಷನಲ್ ಐಕಾನ್ ಆಫ್ ದಿ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ ಅಂತ ಇವರಿಗೆ ನ್ಯಾಷನಲ್ ಐಕಾನ್ ನೀಡಿದೆ. ವಿನರ್ ಆರ್ ಆರ್ಡಿನರಿ ಪೀಪಲ್ ವಿತ್ ಎಕ್ಸ್ಟ್ರಾರ್ಡಿನರಿ ಡಿಟರ್ಮಿನೇಷನ್ ಎಂಬ ಕೋಟ್ ಅನ್ನು ಕೂಡ ಬರೆದಿರಲಿ. ಸೊ ಇವರ ಬಗ್ಗೆ ಶೀತಲಾ ದೇವಿ ಅವರ ಬಗ್ಗೆ ಮಾತನಾಡಬೇಕೆಂದರೆ ಇವರು ಪ್ಯಾರಾ ಆರ್ಚರ್ ಅಂಡ್ ಅರ್ಜುನ್ ಅವಾರ್ಡಿ ಕೂಡ ಆಗಿದ್ದರು. ಇವರು ಮಿಸ್ ECI ನ್ಯಾಷನಲ್ PWD ಐಕಾನ್ ಅಂತಾನು ಕೂಡ ಹೇಳ್ಬಹುದು. ಸೊ ಭಾರತದ ಚುನಾವಣಾ ಆಯೋಗ ಯಾರ ರಾಷ್ಟ್ರೀಯ ಅಂಗವಿಕಲ ಘೋಷಿಸಿದೆ ಅಂತ ಕೇಳಿದರೆ ಶೀತಲ್ ದೇವಿ ಅವರು. ಸೊ ಹಾಗಾದ್ರೆ ಈಗ ರಾಷ್ಟ್ರೀಯ ಐಕಾನ್ಗಳು ಯಾರಿದ್ರು? ಕ್ರಿಕೆಟ್ MS ಧೋನಿ, ಕ್ರಿಕೆಟರ್ ಅಮೀರ್ ಖಾನ್, ಚಲನಚಿತ್ರ ಎಂಟರ್ಟೈನ್ಮೆಂಟ್ ಫೀಲ್ಡ್ ನೀರು ಕುಮಾರ್, ಜಸ್ಬೀರ್ ಜಸ್ಸಿ ಇವರು ರಾಷ್ಟ್ರೀಯ ಐಕಾನ್ಗಳಾದ್ರೆ ಕರ್ನಾಟಕದ ಐಕಾನ್ಗಳು ಯಾವ್ದು? ಚಂದ್ರಶೇಖರ್ ಕಂಬಾರ್ ಅವರು, ಗ್ರೇಟ್ ಲಿಟರೇಚರಿಸ್ಟ್, ಜ್ಞಾನಪೀಠ ಅವಾರ್ಡಿ. ರಾಹುಲ್ ದ್ರಾವಿಡ್ ಅವರು, ಸ್ಪೋರ್ಟ್ಸ್ ಪರ್ಸನ್, ಕ್ರಿಕೆಟ್. ಪ್ರಣೀತಾ ಸುಭಾಷ್, ಆಕ್ಟ್ರೆಸ್. ಸಾಲು ಮರದ ತಿಮ್ಮಕ್ಕ, ಅಂಡ್ ಎನ್ವೈರನ್ಮೆಂಟಲಿಸ್ಟ್. KC ನಂದನ್ ಕರಿಯಪ್ಪ, ಪ್ಯಾರಾ ಶ್ರೀ ಸೇವಾ ಮೆಡಲ್ ಅಂಡ್ ವಾಯು ಸೇನಾ ಮೆಡಲ್. ಚಂದನ್ ಶೆಟ್ಟಿ, ಆಕ್ಟರ್, ಲಿರಿಸಿಸ್ಟ್, ಸಿಂಗರ್ ಅಂಡ್ ಮ್ಯೂಸಿಕ್ ಡೈರೆಕ್ಟರ್. ವಶಿಷ್ಠ ಎನ್ ಸಿಂಹ, ಫಿಲ್ಮ್ ಆಕ್ಟರ್, ಸಿಂಗರ್ ಅಂಡ್ ಡಬ್ಬಿಂಗ್ ಆರ್ಟಿಸ್ಟ್. ವೈಷ್ಣವಿ ರವಿಕುಮಾರ್, ಸ್ಯಾಂಡಲ್ವುಡ್ ಆಕ್ಟ್ರೆಸ್ ಅಂಡ್ ಟೆಲಿವಿಷನ್ ಸ್ಟಾರ್. ಮಿಸ್ ವೈಷ್ಣವಿ ರವಿಕುಮಾರ್, ಮಿಸ್ ರಜನಿ, ಟೆಲಿವಿಷನ್. ಶ್ರೀ ಅಶ್ವಿನಿ ಅಂಗಡಿ, UN Special Envoy for Global Education and Youth Courage Award for Education, part of the Malala Day celebration on July at World Body. ಶ್ರೀ ಗಿರೀಶ್ ಹೊಸನಗರ ನಾಗರಾಜೇಗೌಡ, ಪ್ಯಾರಾ ಒಲಿಂಪಿಯನ್ ಅಥ್ಲೀಟ್. ಇವರು ಕರ್ನಾಟಕ ಸ್ಟೇಟ್ ಐಕಾನ್ಗಳಾಗಿ ಎಲೆಕ್ಷನ್ ಕಮಿಷನ್ ಅವರು ಆಯ್ಕೆ ಮಾಡಿದ್ದಾರೆ. ಸೊ ಸರ್ ರಿಚರ್ಡ್ ಹ್ಯಾಡ್ಲಿ ಪದಕವನ್ನ ಪಡೆದ ಅತ್ಯಂತ ಕಿರಿಯ ಆಟಗಾರ ಯಾರು? ನೆಕ್ಸ್ಟ್ ಕ್ವಶನ್ ಈಸ್, ಸರ್ ರಿಚರ್ಡ್ ಹ್ಯಾಡ್ಲಿ ಪದಕವನ್ನ ಪಡೆದ ಅತ್ಯಂತ ಕಿರಿಯ ಆಟಗಾರ ಅವರು? 2 ಸೆಕೆಂಡ್ 5 ಸೆಕೆಂಡ್ಸ್ ಕೊಡ್ತೀನಿ ಗೆಳೆಯರೆ ಆನ್ಸರ್ ಅನ್ನ. ಸರಿಯಾದ ಉತ್ತರ ರಚಿನ್ ರವೀಂದ್ರ. ಸೊ ನ್ಯೂಜಿಲೆಂಡ್ ಕ್ರಿಕೆಟ್ ಅವರು ಕೊಡ್ತಕ್ಕಂಥ ಸರ್ ರಿಚರ್ಡ್ ಹ್ಯಾಡ್ಲಿ ಪದಕವನ್ನ ಅತ್ಯಂತ ಕಿರಿಯ ಆಟಗಾರ ಕರ್ನಾಟಕ ಮೂಲದ ರಚಿನ್ ರವೀಂದ್ರ ಅವರು ಪಡೆದುಕೊಂಡಿದ್ದಾರೆ ತಮ್ಮದಾಗಿ. ಹಾಗಾದ್ರೆ ರಚಿನ್ ಸರ್
ಹ್ಯಾಡ್ಲಿ ಮೆಡಲ್ ಮೇನ್ಸ್ ಕ್ರಿಕೆಟ್ ಆಫ್ ದಿ ಇಯರ್ ರಚಿನ್ ರವೀಂದ್ರ ಅವರಿಗೆ. ಡಬಲ್ ಡಬಲ್ ಹಾಕಿ ಮೆಡಲ್ ಡಬಲ್ ಹಾಕ್ಲಿ ಮೆಡಲ್ ವುಮೆನ್ ಕ್ರಿಕೆಟ್ ಆಫ್ ದಿ ಇಯರ್ ಅಮಿಲಿಯಾ ಕರ್. ಸೊ ಅಮಿಲಿಯಾ ಕರ್ ಅವರು ಮುಂಬೈ ಇಂಡಿಯನ್ಸ್ ವತಿಯಿಂದ ಆಡುತ್ತಾರೆ ವುಮೆನ್ ಪ್ರೀಮಿಯರ್ ಲೀಗ್ ಅಲ್ಲಿ. ರಚಿನ್ ರವೀಂದ್ರ ಅವರು ಚೆನ್ನೈ ಸೂಪರ್ ಕಿಂಗ್ಸ್ CSK ಪರ ಆಡುತ್ತಿದ್ದಾರೆ. ಸೊ ಟೆಸ್ಟ್ ಪ್ಲೇಯರ್ ಆಫ್ ದಿ ಇಯರ್ ಕೇನ್ ವಿಲಿಯಮ್ಸನ್. ಮೆನ್ಸ್ ಒಡಿಯಾ ಪ್ಲೇಯರ್ ಆಫ್ ದಿ ಇಯರ್ ಡ್ಯಾರಿಯಲ್ ಮಿಚೆಲ್. ವುಮೆನ್ಸ್ ಒಡಿಯಾ ಪ್ಲೇಯರ್ ಆಫ್ ದಿ ಇಯರ್ ಅಮಿಲಿಯಾ ಕರ್. ವುಮೆನ್ಸ್ T20 ಪ್ಲೇಯರ್ ಆಫ್ ದಿ ಇಯರ್ ಮಿಚೆಲ್ ಸ್ಯಾಂಟರ್. ಸೊ ವುಮೆನ್ಸ್ T20 ಪ್ಲೇಯರ್ ಆಫ್ ದಿ ಇಯರ್ ಅಮಿಲಿಯಾ ಕರ್. ಬರ್ಟ್ ಸ್ಟ್ರೆಚ್ಫಿಲ್ ಮೆಡಲ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಸರ್ವಿಸ್ ಆಫ್ ಕ್ರಿಕೆಟ್ ರೂಡಿ ಆಂಡರ್ಸನ್. ಗೆಳೆಯರೆ ರಚಿನ್ ರವೀಂದ್ರ ಇವರು ಕೂಡ 2023 ನಡೆದ ವರ್ಲ್ಡ್ ಕಪ್ ನಲ್ಲಿ 500ಕ್ಕಿಂತ ಹೆಚ್ಚು ರನ್ ಗಳಿಸಿದ್ದಾಗಿ ಇವರಿಗೆ ಎಮರ್ಜಿಂಗ್ ಕ್ರಿಕೆಟ್ ಪ್ಲೇಯರ್ ಆಫ್ ದಿ ಇಯರ್ ಅಂತಾನು ಕೂಡ ಐಸಿಸಿ ಅವರು ಇವರಿಗೆ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿದ್ರು. ನೆನಪಲ್ಲಿಡಿ, ಎಮರ್ಜಿಂಗ್ ಕ್ರಿಕೆಟ್ ಪ್ಲೇಯರ್ ಆಫ್ ದಿ ಇಯರ್ಸ್ ಅಂಡ್ ಸರ್ ರಿಚರ್ಡ್ ಹ್ಯಾಡ್ಲಿ ಪದಕವನ್ನ ಪಡೆದಿರತಕ್ಕಂತ ಕ್ರಿಕೆಟಿಗ ಯಾರು ಅಂದರೆ ರಚಿನ್ ರವೀಂದ್ರ. ಹ್ಯಾರಿ ಮಿಚೆಲ್ ಅವರು ಮೆನ್ಸ್ ಒಡಿಯಾ ಪ್ಲೇಯರ್ ಆಫ್ ದಿ ಇಯರ್. ಕೇನ್ ವಿಲಿಯಮ್ಸನ್ ಟೆಸ್ಟ್ ಪ್ಲೇಯರ್ ಆಫ್ ದಿ ಇಯರ್ ಇವರಿಗೆ ಕೂಡ ಕೊಟ್ಟು ಸನ್ಮಾನಿಸಲಾಗಿದೆ. ಇದನ್ನು ಯಾರು ಕೊಡ್ತಾರೆ ಹೇಳಿದ್ರೆ ನ್ಯೂಜಿಲೆಂಡ್ ಕ್ರಿಕೆಟ್ ಅವಾರ್ಡ್ಸ್. ಯಾರ ಸ್ಮರಣೆಗಾಗಿ ಸರ್ ರಿಚರ್ಡ್ ಹ್ಯಾಡ್ಲಿ ಅವರ ಸ್ಮರಣಾರ್ಥವಾಗಿ 2011ರಿಂದ ಈ ಒಂದು ಪದಕವನ್ನ ಅಥವಾ ಈ ಒಂದು ಅವಾರ್ಡ್ ಅನ್ನು ನೀಡಲು ನ್ಯೂಜಿಲೆಂಡ್ ಕ್ರಿಕೆಟ್ ಅವರು ಪ್ರಾರಂಭ ಮಾಡಿದರು. ಸೊ ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದಿ 2024 ಸಂಗೀತ ಕಲಾನಿಧಿ ಅವಾರ್ಡ್. 2024ರ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ? MS ಸುಬ್ಬಲಕ್ಷ್ಮಿ, TM ಕೃಷ್ಣ, ಡಾಕ್ಟರ್ ನೀನಾ ಪ್ರಸಾದ್, ಟಿ ಬೃಂದಾ. 5 ನಿಮಿಷ 5 ಸೆಕೆಂಡ್ಗಳಲ್ಲಿ ಆನ್ಸರ್ ಮಾಡಿ. ಸರಿಯಾದ ಉತ್ತರ ಗೆಳೆಯರೆ TM ಕೃಷ್ಣ. TM ಕೃಷ್ಣ ಅವರಿಗೆ ಸಂಗೀತ ಕಲಾನಿಧಿ 2024ರ ಅವಾರ್ಡ್ ಅನ್ನು ನೀಡಿ ಪುರಸ್ಕರಿಸಲಾಗಿದೆ. ಸಂಗೀತ ಕಲಾನಿಧಿ ಅವಾರ್ಡ್ ಫಾರ್ TM ಕೃಷ್ಣ, ನೃತ್ಯ ಕಲಾನಿಧಿ ಫಾರ್ ನೀನಾ ಪ್ರಸಾದ್. ಸೊ ಸಂಗೀತ ಕಲಾನಿಧಿ ಅವರು 2024 TM ಕೃಷ್ಣ ಬಗ್ಗೆ ಮಾತನಾಡಬೇಕಿದ್ರೆ ಇವರು ಒಬ್ಬ ಕರ್ನಾಟಕ ಮ್ಯೂಸಿಷಿಯನ್ ಆಗಿದ್ದಾರೆ. ಇವರು ಮ್ಯಾಗಸೆ ಅವಾರ್ಡ್ ವಿನ್ನರ್ ಕೂಡ ಆಗಿದ್ದಾರೆ. ಇವರು ಬುಕ್ ಬರೆದರು. ಇವರು ಬುಕ್ ಅನ್ನು ಕೂಡ ಬರೆದರು. ಆ ಬುಕ್ಕಿನ ಸೆಬಾಸ್ಟಿಯನ್ ಅಂಡ್ ಸನ್ಸ್ ಅ ಬ್ರೀಫ್ ಹಿಸ್ಟರಿ ಆಫ್ ಮೃದಂಗಂ ಮೇಕರ್ಸ್. ಇದು TM ಕೃಷ್ಣ ಅವರಿಗೆ ಸಂಗೀತ ಕಲಾನಿಧಿ ಅವಾರ್ಡ್. ಹಾಗಾದ್ರೆ ನೃತ್ಯ ಕಲಾನಿಧಿ ಅವಾರ್ಡ್ ಅನ್ನ ಯಾರಿಗೆ ನೀಡಲಾಗಿದೆ? ಡಾಕ್ಟರ್ ನೀನಾ ಪ್ರಸಾದ್. ಇವರು ಕೂಡ ರಿಸೀವ್ ಟ್ರೈನಿಂಗ್ ಫ್ರಮ್ ಮೋಹಿನಿಯಾಟ್ಟಂ. ಇವರು ಮೋಹಿನಿಯಾಟ್ಟಂ ನೃತ್ಯಗಾರರು. ಫ್ರಮ್ ಕಲಾಮಂಡಲಂ ಕ್ಷೇಮಾವತಿ ಅಂಡ್ ಕಲಾಮಂಡಲಂ ಸುಗಂಧ. ಇವರ ಕಡೆಯಿಂದ ಇವರು ಟ್ರೈನಿಂಗ್ ಅನ್ನು ಪಡೆದುಕೊಂಡರು. ಹಾಗಾದ್ರೆ ಸಂಗೀತ ಕಲಾನಿಧಿ ಅವಾರ್ಡ್ ಬಗ್ಗೆ ಮಾತನಾಡಬೇಕೆಂದ್ರೆ ಕನ್ಸಿಡರ್ ದ ಹೈಯೆಸ್ಟ್ ಹಾನರ್ ಇನ್ ದ ಫೀಲ್ಡ್ ಆಫ್ ಕರ್ನಾಟಿಕ್ ಮ್ಯೂಸಿಕ್. ಸಂಗೀತ ಕಲಾನಿಧಿ ಅವಾರ್ಡ್ ಕನ್ಸಿಡರ್ ದಿ ಹೈಯೆಸ್ಟ್ ಹಾನರ್ ಆಫ್ ದಿ ಇನ್ ದ ಫೀಲ್ಡ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಕಾನ್ಫರ್ಡ್ ಬೈ ದ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ. ಇದನ್ನು ಯಾರು ನೀಡುತ್ತಾರೆ? ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ಈ ಸಂಗೀತ ಕಲಾನಿಧಿ ಅವಾರ್ಡ್ ಅನ್ನು ಕೂಡ ನೀಡಲಾಗುತ್ತದೆ. ಸೊ ಅವಾರ್ಡ್ ಕಂಪ್ರಮೈಸ್ ಗೋಲ್ಡ್ ಮೆಡಲ್ ಅಂಡ್ ಬಿರುದು ಪತ್ರ. ಈ ಅವಾರ್ಡ್ ಅಲ್ಲಿ ಗೋಲ್ಡ್ ಮೆಡಲ್ ಬಿರುದು ಪತ್ರವಿರುತ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಗೆಳೆಯರೆ. ಎಕ್ಸರ್ಸೈಸ್ ಟೈಗರ್ ಟ್ರೀಮ್ 2024 recently seen in news between India. 10 ಸೆಕೆಂಡ್ ಕೊಡ್ತೀನಿ, 10 ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡಿ. ಸರಿಯಾದ ಉತ್ತರಗಳು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಸೊ ಇದು ಭಾರತ ಮತ್ತು ಅಮೆರಿಕದ ನಡುವೆ ನಡೆಯತಕ್ಕಂತ ಎಕ್ಸರ್ಸೈಸ್ ಆಗಿದೆ. ಎಕ್ಸರ್ಸೈಸ್ ಟೈಗರ್ ಟ್ರೀಮ್ 2024 ಇದು ಬಯೋಲೆಟ್ರಲ್ ಆಗಿದೆ. ಟ್ರೈ ಸರ್ವಿಸ್ ಅಂದ್ರೆ ಇದರಲ್ಲಿ ಇಂಡಿಯನ್ ಏರ್ ಫೋರ್ಸ್, ಇಂಡಿಯನ್ ನೇವಿ, ಇಂಡಿಯನ್ ಆರ್ಮಿ 3 ಸರ್ವಿಸ್ಗಳು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈ ಒಂದು ಎಕ್ಸರ್ಸೈಸ್ ನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಅದರ ಒಂದು ಉದ್ದೇಶಕ್ಕಾಗಿ ಈ ಒಂದು ಬಯೋಲೆಟ್ರಲ್ ಟ್ರೈ ಸರ್ವಿಸ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಇಟ್ ಕಮೆನ್ಸ್ಡ್ ಆನ್ March 18 and concluded March 31, 2020. ಇವತ್ತು ಈ ಒಂದು ಎಕ್ಸರ್ಸೈಸ್ ಎಂಡ್ ಆಗಲಿದೆ. So purpose, the exercise aims to enhance the cooperation and interoperability between the armed forces of both nations. So location ವಿಶಾಖಪಟ್ಟಣಂ ಮತ್ತು ಕಾಕಿನಾಡ. ಭಾರತದ ತಮಿಳುನಾಡಿನಲ್ಲಿರತಕ್ಕಂಥ ವಿಶಾಖಪಟ್ಟಣಂ ಮತ್ತು ಕಾಕಿನಾಡ ಬಳಿ ಈ ಒಂದು ಎಕ್ಸರ್ಸೈಸ್ ಅನ್ನು ನಡೆಯಲಾಗಿದೆ. ಸೊ ಇದರಲ್ಲಿ ಭಾರತದ ಸೀಪ್, ಏರ್ಕ್ರಾಫ್ಟ್ ಅಂಡ್ ಪರ್ಸನಲ್. ಹಾಗಾದ್ರೆ ಅಮೆರಿಕದಿಂದ ಯಾವ ದ ಆಂಫಿಬಿಯಸ್ ಟ್ರಾನ್ಸ್ಪೋರ್ಟ್ ಡಾಗ್ಶಿಪ್ USS Somerset along with the elements of the 15th Marine Expeditionary Unit and P-8 Poseidon Maritime Patrol and reconnaissance aircraft from Patrol Squadron. ಇವು ಈ ಒಂದು ಎಕ್ಸರ್ಸೈಸ್ ಟೈಗರ್ ಟ್ರೀಮ್ 2024 ಅಲ್ಲಿ ಭಾಗವಹಿಸಿದ್ದವು. ಮುಂದಿನ ಗೆಳೆಯರೆ, ವೇರ್ ವಾಸ್ ದಿ ಫಸ್ಟ್ ಆಯುರ್ವೇದಿಕ್ ರೆಸ್ಟೋರೆಂಟ್ ಸೋಮಾ ದ ಆಯುರ್ವೇದಿಕ್ ಕಿಚನ್ ಸ್ಟಾರ್ಟೆಡ್. ಮೊದಲ ಆಯುರ್ವೇದಿಕ್ ರೆಸ್ಟೋರೆಂಟ್ ಸೋಮಾ ದ ಆಯುರ್ವೇದಿಕ್ ಕಿಚನ್ ಅನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು? ನ್ಯೂ ದೆಹಲಿ, ಇಂದೋರ್, ಕೋಚಿ, ನಾಸಿಕ್,
ಸರಿಯಾದ ಉತ್ತರ 10 ಸೆಕೆಂಡ್ ಅಲ್ಲಿ 10 ಸೆಕೆಂಡ್ ಕೊಡ್ತೀನಿ ಗೆಳೆಯರೆ, ಆನ್ಸರ್ ಮಾಡಿ. ಸರಿಯಾದ ಉತ್ತರ ಗೆಳೆಯರೆ, ನ್ಯೂ ಡೆಲ್ಲಿ. ನ್ಯೂ ದೆಹಲಿಯಲ್ಲಿ ಸೋಮಾದ ಆಯುರ್ವೇದಿಕ್ ಕಿಚನ್ ಅನ್ನು ಪ್ರಾರಂಭಿಸಲಾಗಿದೆ. ಈ ಒಂದು ವೈಶಿಷ್ಟ್ಯದಲ್ಲಿ ಎಲ್ಲ ತರ ಆಯುರ್ವೇದಿಕ್ ಪೌಷ್ಟಿಕ ಆಹಾರಗಳು ಸಿಗುತ್ತವೆ. ಅದಕ್ಕೆ ಅದು ಸೋಮಾದ ಆಯುರ್ವೇದಿಕ್ ಕಿಚನ್ ಅನ್ನು ಕೂಡ ಭಾರತದಲ್ಲಿ ಈಗ ಪ್ರಾರಂಭ ಮಾಡಲಾಗಿದೆ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಕೇಳಬಹುದು. ಮೊದಲ ಆಯುರ್ವೇದಿಕ್ ರೆಸ್ಟೋರೆಂಟ್ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು, ಅಥವಾ ಯಾವ ಸ್ಥಳದಲ್ಲಿ ಪ್ರಾರಂಭವಾಯಿತು, ಅಥವಾ ಈಗ ಕೂಡ ದೆಹಲಿಯಲ್ಲಿ ಪ್ರಾರಂಭಗೊಂಡ ಮೊದಲ ಆಯುರ್ವೇದಿಕ್ ರೆಸ್ಟೋರೆಂಟ್ ಹೆಸರೇನು? ನೆನಪಿನಲ್ಲಿಡಿ, ಸೋಮಾದ ಆಯುರ್ವೇದಿಕ್ ಕಿಚನ್. ಇಲ್ಲಿ ಎಲ್ಲವೂ ಕೂಡ ಆಯುರ್ವೇದಿಕ್ ರೀತಿಯಲ್ಲಿ ದೊರೆಯುತ್ತದೆ. ಆರೋಗ್ಯಕ್ಕೆ ಆಯುರ್ವೇದಕ್ಕೆ ಎಷ್ಟು ಪೌಷ್ಟಿಕಾಂಶ ಅಷ್ಟೇ ನಾವು ಅಪೌಷ್ಟಿಕ ಆಹಾರಗಳನ್ನು ಸೇವಿಸದೇ ಇರುವುದು ಅಷ್ಟೇ ಮುಖ್ಯ. ಸೊ ಸೋಮಾ ದ ಆಯುರ್ವೇದಿಕ್ ಕಿಚನ್ ಸ್ಟಾರ್ಟೆಡ್ ಇನ್ ನ್ಯೂ ಡೆಲ್ಲಿ. ಆಲ್ ಇಂಡಿಯಾ ರೇಡಿಯೋ ಡಿಜೆ ಆಗಿ ಯಾರನ್ನ ನೇಮಿಸಲಾಗಿದೆ? ಆಲ್ ಇಂಡಿಯಾ ಡಿಜೆ ಆಗಿ ಯಾರನ್ನ ನೇಮಿಸಲಾಗಿದೆ ಅಂತ ಕೇಳಿದ್ರೆ, ಮೌಸುಮಿ ಚಕ್ರವರ್ತಿ, ಡಾಕ್ಟರ್ ವಸುಧಾ ಗುಪ್ತಾ, ಎನ್.ಕೆ. ಸೆಹಗಲ್, ರಾಹುಲ್ ಸಿಂಗ್, ಮನೀಶ್ ದೇಸಾಯಿ. 10 ಸೆಕೆಂಡ್ ಕೊಡ್ತೀನಿ, ಆನ್ಸರ್ ಮಾಡಿ. ಸರಿಯಾದ ಉತ್ತರ ಗೆಳೆಯರೆ, ಮೌಸುಮಿ ಚಕ್ರವರ್ತಿ. ಹಾಗಾದ್ರೆ ಔಟ್ ಗೋಯಿಂಗ್ ಡಿಜೆ ಯಾರು ಗೆಳೆಯರೆ? ಅವರೇ ಮನೀಶ್ ದೇಸಾಯಿ. ಔಟ್ ಗೋಯಿಂಗ್ ಅವರು ಮನೀಶಾ ದೇಸಾಯಿ. ಎನ್.ಕೆ. ಸೆಹಗಲ್ ಅವರು ಈಗ ನೋಡಿದ್ವಿ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿ 4 ವರ್ಷಗಳ ಬಳಿಕ ಎನ್.ಕೆ. ಸೆಹಗಲ್ ಅವರು ಕೂಡ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ವಸುಧಾ ಗುಪ್ತಾ ಕೂಡ ಔಟ್ ಗೋಯಿಂಗ್. ಸೊ ಮೌಸುಮಿ ಚಕ್ರವರ್ತಿಗೆ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದಿ ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ, ಸಕ್ಸೀಡಿಂಗ್ ಮನೀಶ್ ದೇಸಾಯಿ who retired on March 31. ಇವತ್ತು ಇವರ ಕಾಲಾವಕಾಶ ಮುಗಿದು ಹೋಗುತ್ತದೆ. ಸೊ 1991 ಬ್ಯಾಚ್ ಇಂಡಿಯನ್ ಇನ್ಫಾರ್ಮೇಶನ್ ಸರ್ವಿಸ್ ಆಫೀಸರ್ಸ್ ಪ್ರಿವಿಯಸ್ಲಿ ಸರ್ವ್ಡ್ ಆದ ಸ್ಪೋಕ್ಸ್ ಪರ್ಸನ್ ಫಾರ್ ದ ಎಲೆಕ್ಷನ್ ಕಮಿಷನ್ ಅಂಡ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಆಲ್ ಇಂಡಿಯಾ ರೇಡಿಯೋದ ಡಿಜೆ ಆಗಿ ಯಾರನ್ನ ನೇಮಿಸಲಾಗಿದೆ ಅಂದ್ರೆ ಮೌಸುಮಿ ಚಕ್ರವರ್ತಿ. According to the climate report released by the United Nations, which year is the hottest year till date? ಯುಎನ್ಎ ಬಿಡುಗಡೆ ಮಾಡಿದ ಹವಾಮಾನದ ವರದಿಯ ಪ್ರಕಾರ ಇಲ್ಲಿಯವರೆಗೆ ಯಾವ ವರ್ಷ ಅತ್ಯಂತ ಬಿಸಿಯಾದ ಅಥವಾ ಅತ್ಯಂತ ತಾಪಮಾನಗೊಂಡ ವರ್ಷವಾಗಿದೆ? ಸರಿಯಾದ ಉತ್ತರ ಗೆಳೆಯರೆ 2023. ಸೊ ಇದನ್ನ ಯಾರು ರಿಲೀಸ್ ಮಾಡಿದ್ರು? ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್. ಅದ್ರ ಬಗ್ಗೆ ನೋಡೋಣ. ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಸ್ಪೆಷಲೈಸ್ಡ್ ಏಜೆನ್ಸಿ ಆಫ್ ಯುನೈಟೆಡ್ ನೇಷನ್. ಇದನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? 1950ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಹೆಡ್ ಕ್ವಾರ್ಟರ್ ಜೆನೆವಾ, ಸ್ವಿಟ್ಜರ್ಲ್ಯಾಂಡ್. ಸೆಕ್ಟರ್ ಒಂದು ಮೆಟ್ರಾಲಜಿ. ಇಂಡಿಯಾ ಇಸ್ ಅ ಮೆಂಬರ್. ಭಾರತವು ಸದಸ್ಯವನ್ನು ಹೊಂದಿದೆ. ಎಸ್, ಭಾರತವು ಪಾರ್ಟ್ ಆಫ್ ದಿ ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್. ಸೊ ಹಾಗಾದ್ರೆ ಯುಎನ್ಎ ಬಿಡುಗಡೆ ಮಾಡಿದ ಹವಾಮಾನದ ವರದಿ ಪ್ರಕಾರ ಇಲ್ಲಿಯವರೆಗೆ ಯಾವ ವರ್ಷ ಅತ್ಯಂತ ಬಿಸಿಯಾದ ವರ್ಷವಾಗಿದೆ? 2023. Next question is, which Indian billiards player was inducted into the World Billiards Museum Hall of the Fame? World Billiards Museum Hall of the Fame ಸೇರ್ಪಡೆಗೊಂಡ ಭಾರತೀಯ ಬಿಲಿಯರ್ಡ್ಸ್ ಆಟಗಾರ ಯಾರು? ಸೌರವ್ ಕೊಠಾರಿ, ಗೀತಾ ಪಟ್ಸೇಟ್, ಪಂಕಜ್ ಅಡ್ವಾಣಿ, ಮೇಕ್ ಅಗಿಮಿರಾ. ಸರಿಯಾದ ಉತ್ತರಗಳೇ ಪಂಕಜ್ ಅಡ್ವಾಣಿ ಅವರು. ಪಂಕಜ್ ಅಡ್ವಾಣಿ ಅವರು ಚೈನೀಸ್ ಅಲ್ಲಿ ನಡೆದಿರತಕ್ಕಂತ ಹಾಲ್ ಆಫ್ ದಿ ಫೇಮ್ ಫಂಕ್ಷನ್ ಅಲ್ಲಿ ಇವರಿಗೆ ವರ್ಲ್ಡ್ ಬಿಲಿಯಾರ್ಡ್ಸ್ ಮ್ಯೂಸಿಯಂ ಹಾಲ್ ಆಫ್ ದಿ ಫೇಮ್ ಅಂತ ಪ್ರಶಸ್ತಿಯನ್ನ ನೀಡಿ ಪುರಸ್ಕರಿಸಲಾಗಿದೆ. ಇದು ಒಂದು ಗರ್ವದ ಸಂಗತಿ ಕೂಡ, ನೆನಪಿನಲ್ಲಿ ಗೆಳೆಯರಿ. ಸೊ ಮುಂದಿನ ಪ್ರಶ್ನೆ, ಇನ್ ವಿಚ್ ಕಂಟ್ರಿ ಹ್ಯಾಸ್ ಇಂಡಿಯನ್ ಒರಿಜಿನ್ ಪಿಎಂ ಲಿಯೋ ವರಾಡ್ಕರ್ ರಿಸೈನ್ಡ್ ದಿ? ಭಾರತೀಯ ಮೊದಲ ಪ್ರಧಾನಿ ಲಿಯೋ ವರಾಡ್ಕರ್ ಯಾವ ದೇಶದಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ? ಐಸ್ಲ್ಯಾಂಡ್, ಐರ್ಲೆಂಡ್, ಗ್ರೀಸ್, ಡೆನ್ಮಾರ್ಕ್. ಸೊ ಸರಿಯಾದ ಉತ್ತರ ಐರ್ಲೆಂಡ್. ಸರಿಯಾದ ಉತ್ತರಗಳೇ ಐರ್ಲೆಂಡ್. ಭಾರತದ ಮೂಲದ ಪ್ರಧಾನಿ ಲಿಯೋ ವರಾಡ್ಕರ್ ಅವರು ಈ ಐರ್ಲೆಂಡ್ ದೇಶದಲ್ಲಿ ರಾಜೀನಾಮೆಯನ್ನು ನೀಡಿದ್ದಾರೆ. ಮುಂದಿನ ಪ್ರಶ್ನೆ, ವೆನ್ ವಾಸ್ ದಿ ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ಸೆಲೆಬ್ರೇಟೆಡ್? ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನ ಯಾವಾಗ ಆಚರಿಸಲಾಯಿತು ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ. 18 ಮಾರ್ಚ್, 19 ಮಾರ್ಚ್, 21 ಮಾರ್ಚ್, 20 ಮಾರ್ಚ್. ಸರಿಯಾದ ಉತ್ತರ 21 ಮಾರ್ಚ್. 2021 ಮಾರ್ಚ್ ಇಂಟರ್ನ್ಯಾಷನಲ್ ಫಾರೆಸ್ಟ್ ಡೇ ನ ಸೆಲೆಬ್ರೇಷನ್ ಮಾಡಲಾಗುತ್ತದೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್, ಈ ವರ್ಷದ ಥೀಮ್ ಘೋಷವಾಕ್ಯ ಏನೆಂದರೆ ಫಾರೆಸ್ಟ್ ಅಂಡ್ ಇನೋವೇಷನ್ ನ್ಯೂ ಸೊಲ್ಯೂಷನ್ ಫಾರ್ ಅ ಬೆಟರ್ ವರ್ಲ್ಡ್. ಫಾರೆಸ್ಟ್ ಅಂಡ್ ಇನೋವೇಷನ್ ನ್ಯೂ ಸೊಲ್ಯೂಷನ್ ಫಾರ್ ಅ ಬೆಟರ್ ವರ್ಲ್ಡ್ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಇಂಟರ್ನ್ಯಾಷನಲ್ ಡೇ ಫಾರೆಸ್ಟ್ ಡೇ ನ 21 ಮಾರ್ಚ್ ಎಂದು ಪ್ರಾರಂಭಿಸುತ್ತಾರೆ, ಆಚರಿಸುತ್ತಾರೆ. Who received the Aviation Week
ಲಾರೆಟ್ಸ್ ಅವಾರ್ಡ್. ಏವಿಯೇಷನ್ ವೀಕ್ ಪ್ರಶಸ್ತಿ ವಿಜೇತರ ಪ್ರಶಸ್ತಿಯನ್ನು ಯಾರು ಪಡೆದರು ಎಂಬ ಪ್ರಶ್ನೆ ಕೇಳಲಾಗಿದೆ. ಡಿಆರ್‌ಒ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ನಾಸಾ. ಸೊ ಸರಿಯಾದ ಉತ್ತರಗಳೇ ಇಸ್ರೋ. Aviation Week Laureates Award was given to the ISRO for Chandrayaan 3. Aviation Week Laureates Award was given to the ISRO for Chandrayaan 3. ಮುಂದಿನ ಪ್ರಶ್ನೆ, ವೇರ್ ವಾಸ್ ದಿ ಸ್ಟಾರ್ಟ್ಅಪ್ ಮಹಾಕುಂಭ 2024 ಆರ್ಗನೈಸರ್? ಸ್ಟಾರ್ಟ್ಅಪ್ ಮಹಾಕುಂಭ 2024 ಅನ್ನು ಎಲ್ಲಿ ಆಯೋಜಿಸಲಾಯಿತು? ಸ್ಟಾರ್ಟ್ಅಪ್ ಮಹಾಕುಂಭ 2024 ಎಲ್ಲಿ ಆಯೋಜಿಸಲಾಯಿತು ಎಂದು ಕೇಳಿದರೆ ಸರಿಯಾದ ಉತ್ತರಗಳೇ ನ್ಯೂ ಡೆಲ್ಲಿ. A celebration of innovation and collaboration, the Startup Mahakumbha will be the first of its kind event in terms of vision and magnitude, scheduled for March 18, 2024 at the iconic Bharat Mandapam in New Delhi. ಸೊ ಸರಿಯಾದ ಉತ್ತರಗಳೇ ಸ್ಟಾರ್ಟ್ಅಪ್ ಮಹಾಕುಂಭ 2023 ಪ್ರಾರಂಭ ಮಾಡಲಾಗಿದೆ. ಸೊ ತೆಲಂಗಾಣದ 3ನೇ ರಾಜ್ಯಪಾಲರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು? ಸಿ.ಪಿ. ರಾಧಾಕೃಷ್ಣನ್, ಅಶೋಕ ರಾಧೆ, ಅಲೋಕ ರಾಧೆ, ರೇವಂತ್ ರೆಡ್ಡಿ, ತಮಿಳಿಸೈ ಸೌಂದರರಾಜನ್. ಸರಿಯಾದ ಉತ್ತರ ಸಿ.ಪಿ. ರಾಧಾಕೃಷ್ಣನ್ ಅವರು ಈಗ ತೆಲಂಗಾಣದ 3ನೇ ರಾಜ್ಯಪಾಲರಿಗೆ ಅಧಿಕಾರ ವಹಿಸಿ, ಹಾಗೆ ರಾಜೀನಾಮೆ ನೀಡಿದ ರಾಜೀನಾಮೆ ನೀಡಿದ ತೆಲಂಗಾಣದ ರಾಜ್ಯಪಾಲರು ಯಾರು? ತಮಿಳಿಸೈ ಸೌಂದರರಾಜನ್. ರೇವಂತ್ ರೆಡ್ಡಿ ಅವರು ತೆಲಂಗಾಣದ ಮುಖ್ಯಮಂತ್ರಿ. ಅಲೋಕ್ ರಾಧೆ ಅವರು ತೆಲಂಗಾಣ ಹೈಕೋರ್ಟ್ ಚೀಫ್ ಜಸ್ಟಿಸ್. ತೆಲಂಗಾಣ ಹೈಕೋರ್ಟ್ ಚೀಫ್ ಜಸ್ಟಿಸ್. ಸೊ ಇವರು ತೆಲಂಗಾಣ ಹೈಕೋರ್ಟ್ ಚೀಫ್ ಜಸ್ಟಿಸ್, ಈಗ ಗವರ್ನರ್ ಹಾಗೂ ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಚುನಾಯಿತಗೊಂಡವರು ರೇವಂತ್ ರೆಡ್ಡಿ ಅವರು. ಸೊ ತಮಿಳೈ ಸುಂದರರನ್ನು ಪ್ರೆಸಿಡೆಂಟ್ಸ್ಗೆ ರಾಜೀನಾಮೆನ ನೀಡಿದ್ದರು. ಲಾಸ್ಟ್ ವೀಕ್ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಹಾಗಾದ್ರೆ ಗವರ್ನರ್ ಬಗ್ಗೆ ನೋಡಬೇಕಂದ್ರೆ ರಾಜ್ಯಗಳ ರಾಜ್ಯಪಾಲರಿಗೆ ಆರ್ಟಿಕಲ್ 153 ಹೇಳುತ್ತದೆ, ಪ್ರತಿಯೊಂದು ರಾಜ್ಯದಲ್ಲಿ ಒಬ್ಬರು ರಾಜ್ಯಪಾಲರು ಇರಲೇಬೇಕು. ಅಗತ್ಯವಿದ್ದರೆ ಒಬ್ಬ ವ್ಯಕ್ತಿಯನ್ನ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಪಾಲರಾಗಿ ನೇಮಿಸುವುದಿದೆ. ಆರ್ಟಿಕಲ್ 53. ಆರ್ಟಿಕಲ್ 154ರಲ್ಲಿ ರಾಜ್ಯ ಕಾರ್ಯಾಂಗನ ಅಧಿಕಾರ is vested. ರಾಜ್ಯ ಕಾರ್ಯಾಂಗ whatever executive power is there is vested in the governor. The governor exercises this power either directly or through subordinate officers in accordance with the constitution. This article does not transfer functions from any existing law to the governor, nor does it prevent parliament or state legislature from confer the function on authorities subordinate to the governor. So appointment of governor, ರಾಷ್ಟ್ರಪತಿಗಳು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ. ಸೊ ಆನ್ ದ ಸ್ಟೇಟ್ ಆಫ್ ವಾರಂಟ್ ಅಂಡರ್ ಹೀಸ್ ಸೀಲೆನ್ಸ್. ಸೊ ನೇಮಕ ಅವರಿಗೆ, ಹಾಗೆ ರೆಸಿಗ್ನೇಷನ್ ಕೊಡಬೇಕಾದ್ರೆ ಗವರ್ನರ್ ಯಾರಿಗೆ ಕೊಡ್ತಾರೆ? ಪ್ರೆಸಿಡೆಂಟ್ಸ್ ಗೆನೆ ಕೊಡುವುದು. ರಾಷ್ಟ್ರಪತಿಗಳು ರಾಜ್ಯಪಾಲರ ನೇಮಕವನ್ನ ಮಾಡುತ್ತಾರೆ ಮತ್ತು ಅವರ ರಾಜೀನಾಮೆಯನ್ನು ಕೂಡ ಸ್ವೀಕಾರ ಮಾಡುತ್ತಾರೆ. ಸೊ ಟರ್ಮ್ ಆಫ್ ದಿ ಆಫೀಸ್ ಆಫ್ ಗವರ್ನರ್, ದ ಗವರ್ನರ್ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೀಸರ್ ಆಫ್ ದಿ ಪ್ರೆಸಿಡೆಂಟ್. ಗವರ್ನರ್ ಹೋಲ್ಡ್ಸ್ ದಿ ಆಫೀಸ್ ಡ್ಯೂರಿಂಗ್ ದ ಪ್ಲೀಸರ್ ಆಫ್ ದಿ ಪ್ರೆಸಿಡೆಂಟ್. ದ ಗವರ್ನರ್ ಮೇ ರಿಸೈನ್ ಬೈ ರೈಟಿಂಗ್ ಅಂಡರ್ ಹಿಸ್ hand address to the president. ಅಧಿಕಾರಾವಧಿ 5 ವರ್ಷಗಳು, but governor continues until the successor assumes the office. Qualification for appointment as governor: no person is eligible for appointment as governor unless they are a citizen of India and have completed an age of 35 years. The governor, as the executive head of the state, plays a crucial role in the functioning of the state government. ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಗೆಳೆಯರೆ. Which app has been launched by Vikram Sarabhai Space Center to help the astronaut on Gaganyaan mission? 10 ಸೆಕೆಂಡ್ ಕೊಡ್ತಾ ಇದೀನಿ. ಸರಿಯಾದ ಉತ್ತರಗಳೇ ಸಖಿ ಪೋರ್ಟಲ್. The Vikram Sarabhai Center, an ISRO facility located at Tumba in Thiruvananthapuram, has developed the multi-purpose app called as Sakhi. Sakhiಯ ಒಂದು ವಿಸ್ತೃತ ರೂಪವೆಂದರೆ ಸ್ಪೇಸ್ ಬೇಸ್ಡ್ ಅಸಿಸ್ಟೆಂಟ್ ಅಂಡ್ ನಾಲೆಜ್ ಹಬ್ ಫಾರ್ ಕ್ರೂ ಇಂಟರಾಕ್ಷನ್. ಸೊ ಸ್ಪೇಸ್ ಬೋರ್ನ್ ಅಸಿಸ್ಟೆಂಟ್ ಅಂಡ್ ನಾಲೆಜ್ ಹಬ್ ಫಾರ್ ಕ್ರೂ ಇಂಟರಾಕ್ಷನ್. ಅಂಡರ್ಲೈನ್ ಮಾಡಿ ಅಥವಾ ನೋಟ್ ಬರೆದಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳುವ ಶಕ್ಯತೆ ಜಾಸ್ತಿ ಇದೆ. ಸಖಿಯ ವಿಸ್ತೃತ ರೂಪವೇನು? ಸ್ಪೇಸ್ ಬೋರ್ನ್ ಅಸಿಸ್ಟೆಂಟ್ and knowledge hub for crew interaction to assist the astronauts during the Gaganyaan space flight mission. It offers a real-time assistance, monitor astronauts' health, facilitates communication, and provides the access to the vital technical information. Strapped to astronaut space suits, Sakhi ensures seamless connectivity and efficient mission management. ಇದು ಈ ಪ್ರಶ್ನೆ. ಹಾಗಾದ್ರೆ next question. The third summit of democracy hosted by which country? Dakshin Korea, Bharat,
ಫ್ರಾನ್ಸ್, ಜರ್ಮನಿ. ಸರಿಯಾದ ಉತ್ತರ ಗೆಳೆಯರೆ ದಕ್ಷಿಣ ಕೊರಿಯಾ. So the third summit of democracy held from March 8 to 2024, hosted by Republic of Korea, democracy for a future generation. Future generation in Dakshin Korea. So International Day of Happiness is celebrated worldwide on which date? So ಅಂತಾರಾಷ್ಟ್ರೀಯ ಸಂತೋಷ ದಿನವನ್ನು ವಿಶ್ವದಾದ್ಯಂತ ಯಾವ ದಿನದಂದು ಆಚರಿಸಲಾಗುತ್ತದೆ? ಮಾರ್ಚ್ 20, ಮಾರ್ಚ್ 21, ಮಾರ್ಚ್ 22, ಮಾರ್ಚ್ 23. 10 seconds. ಸರಿಯಾದ ಉತ್ತರ ಗೆಳೆಯರೆ ಮಾರ್ಚ್ 20ರಂದು ಅಂತಾರಾಷ್ಟ್ರೀಯ ಡೇ ಆಫ್ ಹ್ಯಾಪಿನೆಸ್ ಕೂಡ ಸೆಲೆಬ್ರೇಟ್ ಮಾಡಲಾಗ್ತಿದೆ. ಯಾರ ಒಂದು ಯುನೈಟೆಡ್ ಜನರಲ್ ಅಸೆಂಬ್ಲಿ ಆನ್ ಜೂನ್ 8, 2012 ಇಂದ ಡಿಸೈಡ್ ಮಾಡಿದ್ರು. ಸೊ ಮಾರ್ಚ್ 20 ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಹ್ಯಾಪಿನೆಸ್. ಯಾಕಂದ್ರೆ ನಗುವುದು ಕೂಡ ಜೀವನ ಆರೋಗ್ಯ, ನಗುವುದರಿಂದ ಆರೋಗ್ಯ ಚೆನ್ನಾಗಿ ಉಳಿಯುತ್ತೆ. ಆರೋಗ್ಯ ಚೆನ್ನಾಗಿದ್ರೆ ನಾವು ಎನರ್ಜೆಟಿಕ್ ಕೆಲಸ ಮಾಡೋದು. ಅದೇ ಕಾರಣದ ಥೀಮ್ ಈ ವರ್ಷದ ಘೋಷವಾಕ್ಯವೇನೆಂದರೆ ರೀಕನೆಕ್ಟಿಂಗ್ ಫಾರ್ ಹ್ಯಾಪಿನೆಸ್, ಬಿಲ್ಡಿಂಗ್ ಅ ರೆಸಿಲಿಯಂಟ್ ಕಮ್ಯುನಿಟೀಸ್. ಸೊ ಇದೇ ಮಾರ್ಚ್ 20ರಂದು ಕೂಡ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಕೊಲಾಬರೇಷನ್ ಬಿಟ್ವೀನ್ ಯಾರ್ಯಾರು ಸೇರಿ ಇದನ್ನ ರಿಲೀಸ್ ಮಾಡ್ತಾರೆ? ಗ್ಯಾಲಪ್, ದ ಆಕ್ಸ್ಫೋರ್ಡ್ ವೆಲ್ಬಿಂಗ್ ರಿಸರ್ಚ್ ಸೆಂಟರ್, ದ ಯುಎನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್, WHR's ಎಡಿಟೋರಿಯಲ್ ಬೋರ್ಡ್. ಹಾಗಾದ್ರೆ ಟಾಪ್ ಕಂಟ್ರಿಗಳು ಯಾವ್ಯಾವು ಅಂದ್ರೆ ಫಿನ್ಲ್ಯಾಂಡ್, ಡೆನ್ಮಾರ್ಕ್, ಐರ್ಲೆಂಡ್, ಸ್ವೀಡನ್, ಇಸ್ರಾಯಲ್. Afghanistan the least happy country. United States fell from 16th to 23. ಹಾಗೂ ಭಾರತದ ರ್ಯಾಂಕ್ ಎಷ್ಟಿದೆ ಗೆಳೆಯರೆ? ರ್ಯಾಂಕ್ is 126 out of 147 countries. It's not 150, it's 147 countries. So ಭಾರತದ ರ್ಯಾಂಕ್ 147, 126 out of 147 countries are participated in this report. So March 20, International Day of Happiness. World Happiness Report is released by Gallup, Oxford Wellbeing Research Center, the United Nations Sustainable Development Solution Network, WHR's editorial board. Next ಗೆಳೆಯರೆ. So who has been honored the 29th Devi Shankar Avasti Award? 29ನೇ ದೇವಿ ಶಂಕರ್ ಅವಸ್ಥಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? Take a 10 second. ಸರಿಯಾದ ಉತ್ತರ ಮೃದಾಲ್ ಗರ್ಗ, ಸುಧೀರ್ ಚಂದ್ರ, ನಿಶಾಂತ್ ದೇವಿಶಂಕರ್. ಸರಿಯಾದ ಉತ್ತರ ನಿಶಾಂತ್ ಅವರಿಗೆ 29ನೇ ದೇವಿಶಂಕರ್ ಅವಸ್ಥಿ ಅವಾರ್ಡ್ ಅನ್ನು ನೀಡಿ ಪುರಸ್ಕರಿಸಲಾಗಿದೆ, ಗೌರವಿಸಲಾಗಿದೆ. ನಿಶಾಂತ್ ಅವರು ಯಂಗ್ ಪೋಯೆಟ್ ಅಂಡ್ ಕ್ರಿಟಿಕ್, ಬುಕ್ ಟೈಟಲ್ ಕವಿತಾ ಪಾಠಕ ಆಲೋಚನಾ. ಈ ಬುಕ್ ಆಧಾರಿತವಾಗಿ ಕವಿತಾ ಪಾಠಕ ಆಲೋಚನಾ ಈ ಬುಕ್ ಅನ್ನ ಒಂದು ಕೊಟ್ಟಿದೆ. ಅದಕ್ಕೆ ಇನ್ನು ಈ ಪ್ರಶ್ನೆ ಕೇಳಬೇಕು. 29ನೇ ದೇವಿಶಂಕರ್ ಅವಾರ್ಡ್ ಅನ್ನ ಗೆದ್ದಿರ್ತಕ್ಕಂಥ ನಿಶಾಂತ್ ಅವರಿಗೆ ಯಾವ ಪುಸ್ತಕದ ಆಧಾರವಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ? ಈ ತರನು ಪ್ರಶ್ನೆಯನ್ನು ಕೇಳಬಹುದು. ಅದಕ್ಕೆ ಕವಿತಾ ಪಾಠಕ ಆಲೋಚನಾ ಅಥವಾ ಕನ್ನಡಲ್ಲೂ ಆಲೋಚನೆ ಅಂತ ಕರಿತೀವಿ, ಅದೇ ಹಿಂದಿಯಲ್ಲಿ ಅವರು ಆಲೋಚನಾ ಅಂತ ಕರೀತಾರೆ. ಸೊ ದೇವಿಶಂಕರ್ ಅವಸ್ಥಿ ಅವಾರ್ಡ್ ಅಂದ್ರೆ ದೇವಿಶಂಕರ್ ಅವಸ್ಥಿ ಅವರ ಸ್ಮರಣಾರ್ಥವಾಗಿ ಈ ಒಂದು ಅವಾರ್ಡ್ ವನ್ನ ನೀಡಲಾಗುತ್ತದೆ. ಈ ಅವಾರ್ಡ್ ವನ್ನ 1990ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಅವಾರ್ಡ್ ಅನ್ನು 1995ರಲ್ಲಿ ಸ್ಥಾಪನೆ ಮಾಡಲಾಯಿತು. ಗಿವನ್ annually to a young critic or for their significant contribution to the Hindi criticism. The award includes a citation, a memento, and cash prize of 11,000. Cash prize of 11,000. ಹಾಗಾದ್ರೆ ಮುಂದಿನ ಪ್ರಶ್ನೆ ಗೆಳೆಯರೆ ನೋಡಿ. ಇನ್ ಶಾರ್ಟ್, ಮಹಾರಾಷ್ಟ್ರ ಗೌರವ ಪ್ರಶಸ್ತಿ ಯಾರಿಗೆ ದೊರಕಿದೆ? ಡಾಕ್ಟರ್ ಉಮಾ ರೇಲೆ ಅವರಿಗೆ. ಮಿಷನ್ 404 ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆಯನ್ನು ಕೇಳಬಹುದು. ಇದು ಹರಿಯಾಣದ ಹಿಮಾಚಲ ಪ್ರದೇಶದ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದೆ. ಈ ರಾಜ್ಯದಲ್ಲಿ ಮತದಾರರಿಲ್ಲದ ಚುನಾವಣಾದಾರರಲ್ಲಿ ಜಾಗೃತಿಯನ್ನ ಮೂಡಿಸಲು ಹಿಮಾಚಲ ಪ್ರದೇಶದ ಚುನಾವಣಾ ಆಯೋಗವು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಿಷನ್ 414 ಎಂಬ ಅಭಿಯಾನವನ್ನ ಪ್ರಾರಂಭಿಸಿದೆ. ಆಪರೇಷನ್ ಇಂದ್ರಾವತಿ ಸುದ್ದಿಯಲ್ಲಿತ್ತು. ಇದು ಯಾವ ವಿಷಯಕ್ಕೆ ಸಂಬಂಧ? ಇದು ಐಟಿ ದೀಸ್ ಆರ್ ದಿ ಟೆರರಿಸ್ಟ್ ಗ್ರೂಪ್, ಭಯೋತ್ಪಾದಕರ ಗುಂಪುಗಳು. ಐಟಿಯಿಂದ ಭಾರತೀಯರನ್ನ ರಕ್ಷಿಸಲು ಸರ್ಕಾರದ ಮಿಷನ್ ಆಗಿದೆ. ಸೊ ಆಪರೇಷನ್ IMT TRILAT 2024 ಭಾರತ್ ಮೊಜಾಂಬಿಕ್ ಪಂದ್ಯ ನಡುವೆ ನೌಕಾ ಸಮರಾಭ್ಯಾಸ. ಇಂಡಿಯನ್ ಮ್ಯಾರಿಟೈಮ್ IMT TRILAT 2024 ಇದು ಭಾರತ ಮೊಜಾಂಬಿಕ್ ಸಂಜೆಯ ನಡುವೆ ನೌಕರ ಸಮರಾಭ್ಯಾಸ. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಧ್ವಜಭಾರಿ ಯಾರಾಗಿದ್ದಾರೆ? ಶರದ್ ಕಮಲ್, ಟೆನಿಸ್ ಆಟಗಾರ. ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಭಾರತದ ಫ್ಲಾಗ್ ಬೇರರ್ ಅಂತ ಕರಿತೀವಲ್ಲ, ಸೊ ಅವರು ಇಂಪಾರ್ಟೆಂಟ್ ಕೇಳಬಹುದು. ಶರದ್ ಕಮಲ್ ಟೆನಿಸ್ ಆಟಗಾರರು. ದ ಗೇಮ್ಸ್ ಇನ್ಕ್ಲೂಡೆಡ್ ಈ ವರ್ಷದಲ್ಲಿ ಬ್ರೇಕ್
ಡ್ಯಾನ್ಸಿಂಗ್, ಸ್ಪೋರ್ಟ್ ಕ್ಲೈಂಬಿಂಗ್, ಸ್ಟೇಕ್ ಬೋರ್ಡಿಂಗ್ ಅಂಡ್ ಸರ್ಫಿಂಗ್ ಈ 4 ಹೊಸ ಆಟಗಳನ್ನ ಈ ಬಾರಿ 2024ರಲ್ಲಿ ಪ್ಯಾರಿಸ್ ನಲ್ಲಿ ನಡೆಯುವ ಒಲಿಂಪಿಕ್ಸ್ ನಲ್ಲಿ ಆಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ ವಿಶ್ವ ಜಲ ದಿನವನ್ನು ಯಾವಾಗ ಆಚರಣೆ ಮಾಡಿದ್ವಿ? ಮಾರ್ಚ್ 22. ಘೋಷವಾಕ್ಯ ವಾಟರ್ ಫಾರ್ ಪೀಸ್, ಜಲಗಾಗಿ ಶಾಂತಿ, ಶಾಂತಿಗಾಗಿ ಜಲ. ಇಂಡಿಯಾ ಬ್ಯಾಂಕ್ ಅಸೋಸಿಯೇಷನ್ ಅಧ್ಯಕ್ಷ ಯಾರು? ಇಂಡಿಯಾ ಬ್ಯಾಂಕ್ ನ ಅಸೋಸಿಯೇಷನ್ ಅಧ್ಯಕ್ಷ ಎಂ.ವಿ. ರಾವ್. ಫಸ್ಟ್ ಇಂಡಿಯನ್ ಕ್ರಿಕೆಟರ್ ಟು ಸ್ಕೋರ್ 12,000 runs in T20 ಕ್ರಿಕೆಟ್. ಆರ್‌ಸಿಬಿ ತಂಡದ ಸ್ಟಾರ್, ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಸ್ಟೇಟಸ್ ಅಪ್ಗ್ರೇಡೆಡ್ ಟು ದ ಗ್ರೇಟ್ ಕಂಟ್ರೋಲರ್ ಆಫ್ ಇಂಡಿಯಾ. ಯಾರಿಗೆ 3 ರತ್ನ, ನವರತ್ನ, ಮಿನಿ ರತ್ನ, ಮಹಾರತ್ನ ಎಂಬ 3 ರತ್ನಗಳಿರುತ್ತವೆ. ಅದರಲ್ಲಿ ಮಿನಿ ರತ್ನ ಸ್ಟೇಟಸ್ ಅನ್ನ ಜಿಸಿ ಆಗಿ ಗ್ರೇಟ್ ಕಂಟ್ರೋಲ್ ಆಫ್ ಇಂಡಿಯಾಗೆ ದೊರಕಿದೆ. ಸೊ 23 ಮಾರ್ಚ್ ರಂದು ವರ್ಲ್ಡ್ ಮೆಟ್ರೋಲಾಜಿಕಲ್ ಡೇ ಎಂದು ಸೆಲೆಬ್ರೇಟ್ ಮಾಡಲಾಗುತ್ತೆ. ಥೀಮ್ ಆಟ್ ಅನ್ ಫ್ರಂಟ್ ಲೈನ್ ಆಫ್ ಕ್ಲೈಮೇಟ್ ಆಕ್ಷನ್, ಶಹೀದ್ ದಿವಸ್, ಅರ್ತ್ ಆರ್ ಡೇ, ರಿಯೂಸಬಲ್ ಲಾಂಚ್ ವೆಹಿಕಲ್, ಅದುವೇ ಚೇತಕ್. ಇಸ್ರೋ ನೇಮ ಪುಷ್ಪಕ ವಿಮಾನ, ನೋಡಿ ಪುಷ್ಪಕ ವಿಮಾನ ಕೊಡೋದು, ಅದಕ್ಕೆ ರಿಯೂಸಬಲ್ ಲಾಂಚ್ ವೆಹಿಕಲ್. ಇದನ್ನ ಯಾರು ಲಾಂಚ್ ಮಾಡಿದ್ದಾರೆ? ಇಸ್ರೋ ಅವರು. ಸೊ ಇಲ್ಲಿವರೆಗೆ ಗ್ಲೋಬಲ್ ಇಕ್ವಾಲಿಟಿ ರಿಸರ್ಚ್ ಅವಾರ್ಡ್ ಯಾರಿಗೆ ನೀಡಲಾಗಿದೆ? ವೀಣಾ ಅಗರ್ವಾಲ್ ಮತ್ತು ಜೇಮ್ಸ್ ಬಾಯ್ಸ್. ಚೇರ್ಮನ್ ಆಫ್ ದಿ ಸೂರತ್ ಡೈಮಂಡ್ ಬೋರ್ಸ್. ಸೂರತ್ ಡೈಮಂಡ್ ಬೋರ್ಸ್ ನ ಚೇರ್ಮನ್ ಯಾರಾಗಿದ್ದಾರೆ? ಗೋವಿಂದ್ ಧೋಲ್ಕಿಯಾ. ರಷ್ಯನ್ ಪ್ರೆಸಿಡೆಂಟ್, ನೂತನ ಪ್ರೆಸಿಡೆಂಟ್ ಆಗಿ ರಷ್ಯಾದ ರಾಷ್ಟ್ರಾಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಎಂಬ ಪ್ರಶ್ನೆ ಕೇಳಿ ಬಂದಲ್ಲಿ ಅವರೇ ವ್ಲಾದಿಮಿರ್ ಪುತಿನ್. ಇವರು ಈಗ ಪ್ರಸ್ತುತ 5ನೇಯ ಪ್ರೆಸಿಡೆಂಟ್ಸ್ ಆಗಿ ಹೊರಹೊಮ್ಮಿದ್ದಾರೆ. ಸೊ ಆರ್ಡಿನೆನ್ಸ್ ಫ್ಯಾಕ್ಟರಿ ಬೋರ್ಡ್ ಇದನ್ನ ಯಾವಾಗ ಸ್ಥಾಪನೆ ಮಾಡುತ್ತಾರೆ? ಮಾರ್ಚ್ 18ರಂದು. ಇಂಡಿಯನ್ ವೆಲ್ಸ್ ಟೆನಿಸ್ ಟೈಟಲ್ ಕಾರ್ಲೋಸು ಅಲಾಕ್ರಸ್. 33rd ಸರಸ್ವತಿ ಸಮ್ಮಾನ್ 23. ಪ್ರಭಾ ವರ್ಮಾ. ಡಯಾನಾ ಮೆಮೋರಿಯಲ್ ಅವಾರ್ಡ್ ಉದಯ ಭಾಟಿಯಾ ಮತ್ತು ಮಾನಸಿ ಗುಪ್ತಾ. ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಅನ್ನು ಯಾರು ಮಾಡಿದ್ದಾರೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಲಾಂಚ್ ಮಾಡಿದ್ದಾರೆ. ವರ್ಲ್ಡ್ ಸ್ಪ್ಯಾರೋ ಮಾರ್ಚ್ 20 ಈ ವರ್ಷದ ಥೀಮ್ ಐ ಲವ್ ಸ್ಪ್ಯಾರೋ. ಇಂಡಿಯಾ ಫಸ್ಟ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಗಿಗಾ ಬ್ಯಾಟರಿ ಎಲ್ಲ ಲಾಂಚ್ ಮಾಡಿದ್ದಾರೆ ಜಮ್ಮು ಅಂಡ್ ಕಾಶ್ಮೀರ್ ಅಲ್ಲಿ. ಮಿಷನ್ 404 ಆಲ್ರೆಡಿ ನೋಡಿದ್ವಿ, ಹಿಮಾಚಲ್ ಪ್ರದೇಶ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಇಷ್ಟ ಹೇಳ್ತಾ ಗೆಳೆಯರೆ, ಒಂದು ವಾರದ ಪ್ರಚಲಿತ ವಿದ್ಯಮಾನಗಳ ಸಂಪೂರ್ಣವಾಗಿ ಪ್ರಶ್ನೆಗಳ ಮುಖಾಂತರ ನಾವು ಡಿಸ್ಕಷನ್ ಮಾಡಿದೀವಿ. ನಿಮಗೆ ಯಾವುದೇ ತರ ಡೌಟ್ ಇದ್ದಲ್ಲಿ ಅಥವಾ ಯಾವುದೇ ತರ ಸಜೆಷನ್ ಕೊಡ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಆ ಸಜೆಷನ್ ಇದ್ದಲ್ಲಿ ನಾವು ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡೋಕೆ ಪ್ರಯತ್ನ ಮಾಡ್ತೀವಿ. ಡೌಟ್ ಇದ್ದಲ್ಲಿ ಅದನ್ನ ಕ್ಲಿಯರ್ ಮಾಡಲು ಪ್ರಯತ್ನ ಮಾಡ್ತೀವಿ. ಸೊ ಇಲ್ಲಿಗೆ ಇಷ್ಟ ಹೇಳ್ತಾ ಸ್ಟೇಟ್ ಅಫೇರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಧನ್ಯವಾದ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಇಲ್ಲಿಯವರೆಗೆ ಬಂದು ಕೇಳಿದಕ್ಕಾಗಿ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಕಮೆಂಟ್, ಲೈಕ್ ಮಾಡಿ. ಹಾಗೆ ನೀವು ನೆಕ್ಸ್ಟ್ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋಗಳನ್ನು ಕೂಡ ನೋಡಿ. ಇಷ್ಟು ಹೇಳ್ತಾ ನಾನು ನಿಮ್ಮಿಂದ ವಿರಾಮವನ್ನು ತೆಗೆದುಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.